ಎಲ್ರು? ಕೊಡತಿನಲ್ಲಿ ಸಿಕ್ಕಾಪಟ್ಟೆ ಸೌಂಡು. ಹಾ, ನಮ್ಮ ಪುಟಾಣಿ ಬಟಾಣಿಗಳೇ ಸಾಕಷ್ಟು ಸೌಂಡ್ ಮಾಡ್ತಾ ಇದ್ದೀರಾ. ಎಷ್ಟು ಜನ ಪುಟಾಣಿ ಬಟಾಣಿಗಳಿದ್ದೀರಪ್ಪ? ಎಲ್ಲಿ ಒಂಚೂರು ಸದ್ದು ಮಾಡಿ ನೋಡೋಣ. ಸೂಪರ್. ಓಕೆ, ನಮ್ಮ ಹೆಣ್ಮಕ್ಳು ಜಾತ್ರಾ ಮಹೋತ್ಸವ ಅಂದರೆ ದೇವಿ ನಮ್ಮ ಮಧುರಮ್ಮ ತಾಯಿ ಎಷ್ಟು ಸುಂದರವಾಗಿ ನೀವು ಅದನ್ನು ಅಲಂಕಾರ ಮಾಡ್ತಿರೋ, ಅವರಷ್ಟೇ ಚೆನ್ನಾಗಿ ಅವರಷ್ಟೇ ಕ್ಯೂಟಾಗಿ ತಾವೆಲ್ಲರೂ ಅಲಂಕಾರ ಮಾಡ್ಕೊಂಡು ಬಂದಿರ್ತೀರಿ. ನಮ್ಮ ಹೆಣ್ಮಕ್ಳು ಎಷ್ಟು ಜನ ಇದ್ದೀರಪ್ಪ? ಹೆಣ್ಮಕ್ಳೇ? ಹೌದಾ ಗುರು? ಚಪ್ಪಾಳೆ ಹೊಡಿತೀರಾ ಗುರು? ಹೊಡಿರಿ ನೋಡ. ಓಕೆ, ಇನ್ನು ನಮ್ಮ ಗಂಡ ಹೈಕ್ಳು ಎಲ್ಲಿದ್ದೀರಾ? ವಿಸಿಲ್ ಗಿಸಿಲ್ ಹೊಡೆಯಲ್ವಾ? ಇನ್ನೊಂದು ಸ್ವಲ್ಪ ಜೋರಾಗಿ. ಏನ್ ಗೊತ್ತಾ, ನಾನು ಬ್ಯಾಕ್ ಸ್ಟೇಜಲ್ಲಿ ಕೂತ್ಕೊಂಡು ಅನ್ಕೊಳ್ತಾ ಇದ್ದೆ, ಸ್ವಲ್ಪನೇ ಜನ ಇದಾರಲ್ಲ, ಹೇಗೆ ಇವ್ರ ಹತ್ರ ಚಪ್ಪಾಳೆ ಹೊಡ್ಸೋದು, ವಿಸಿಲ್ ಹೊಡ್ಸೋದು ಅಂತ. ಹಬ್ಬ ಬಂದಿದ ತಕ್ಷಣ ಈ ಲೆವೆಲ್ಗೆ ಚಪ್ಪಾಳೆಗಳು ಶಿಳ್ಳೆಗಳನ್ನು ಹೊಡಿತಿದ್ದೀರಿ. ಮೊದಲನೇದಾಗಿ ತಮ್ಮೆಲ್ಲರಿಗೂ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯ 8ನೇ ವರ್ಷದ ವಾರ್ಷಿಕೋತ್ಸವ, ಶ್ರೀ ಮಹಾಗಣಪತಿ, ಶ್ರೀ ಆದಿತ್ಯಾದಿ ನವಗ್ರಹ, ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಾಲಯಗಳ 16ನೇ ವಾರ್ಷಿಕೋತ್ಸವ, ಪಲ್ಲಕ್ಕಿ ಉತ್ಸವಗಳು ಹಾಗೂ ಮದ್ದೂರಮ್ಮ ದೇವಿ ರಥೋತ್ಸವಕ್ಕೆ ತಮ್ಮೆಲ್ಲರಿಗೂ ಈ ಒಂದು ಸಂಗೀತ ಸಂಜೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. ಆ ಮದ್ದೂರಮ್ಮ ತಾಯಿ ತಮ್ಮೆಲ್ಲರನ್ನೂ ಹರಸಿ ಹಾರೈಸಿ ತಮ್ಮ ಎಲ್ಲ ಇಚ್ಛೆಗಳು ಏನಿದೆ ಅದೆಲ್ಲ ಪೂರೈಸಿ ತಮ್ಮೆಲ್ಲರನ್ನ ಕಾಪಾಡಲಿ ಅಂತ ಹೇಳ್ತಾ ನಮ್ಮ ಮದ್ದೂರಮ್ಮನಿಗೆ, ನಮ್ಮ ಮದ್ದೂರಮ್ಮನಿಗೆ, ನಮ್ಮ ಮದ್ದೂರಮ್ಮ ದೇವಿಗೆ ಸೂಪರ್. ಓಕೆ, ಯಾರ್ಯಾರು ಜೈ ಅಂದ್ರು ಹೇಳಿ ಇವಾಗ? ಬೇರೆಯವರೆಲ್ಲ? ಓಕೆ, ಇವಾಗ ಒಂದ್ಸಾರಿ ಲಾಸ್ಟ್ ಟೈಮ್. ಓಕೆ, ನಮ್ಮ ಮದ್ದೂರಮ್ಮ ತಾಯಿಗೆ ಸೂಪರ್. ಅದು ಬರ್ಬೇಕಾಗಿರೋದು. ಓಕೆ, ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೊದಲನೇದಾಗಿ ನಮ್ಮ ಮೂನ್ ಸ್ಟಾರ್ ಅವರು ಬಹಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ಜನ ಕಲಾವಿದರು ನಿಮ್ಮ ಮುಂದೆ ಬರೋರಿದ್ದಾರೆ, ಪರ್ಫಾರ್ಮ್ ಮಾಡೋರಿದ್ದಾರೆ. ನೀವು ಅವರನ್ನು ಟಿ ವಿನಲ್ಲಿ ಏನು ನೋಡಿರ್ತೀರಿ, ಇವತ್ತು ವೇದಿಕೆಯಲ್ಲಿ ಅವರ ಹಾಡುಗಳನ್ನು ಕೇಳುವಂತಹ ಸದಾವಕಾಶ ನಿಮಗಿದೆ. ಆದರೆ ಅದರ ಜೊತೆಗೆ ನಿಮ್ಮೆಲ್ಲರ ಚಪ್ಪಾಳೆ ಕೂಡ ಇರಬೇಕು. ಬರತ್ತಾ? ಹೌದಾ? ಸೂಪರ್. ನಾನು ಇಲ್ಲಿ ಸ್ಕೂಲಿಗೆ ಬಂದಿದ್ದೀನ, ಜಾತ್ರೆಗೆ ಬಂದಿದ್ದೀನ ಗೊತ್ತಾಗ್ತಲ್ಲ. ಮಕ್ಕಳೆಲ್ಲ ಫುಲ್ಲು ಫ್ರಂಟಲ್ಲಿ ಕೂತ್ಕೊಂಡು ಫುಲ್ ಜೋಶಲ್ಲಿದ್ದಾರೆ. ಓಕೆ, ಈ ಜೋಶನ್ನ ಹೀಗೆ ಮೇಂಟೈನ್ ಮಾಡಿ ಅಂತ ಹೇಳ್ತಾ, ಈಗ ಯಾವುದೇ ಒಂದು ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮುನ್ನ ನಾವು ಆ ಗಣಪತಿಗೆ, ಆ ದೇವಿಗೆ, ಆ ಶಿವಪ್ಪನಿಗೆ ಒಂದು ಅಪ್ಲಿಕೇಶನ್ ಹಾಕ್ಬಿಡ್ಬೇಕಂತೆ. ಆ ಒಂದು ಕಾರ್ಯಕ್ರಮ ಯಾವುದೇ ವಿಘ್ನಗಳಿಲ್ಲದೆ ನಿರ್ವಿಘ್ನವಾಗಿ ಸಾಗಲಿ ಅನ್ನೋದು ಅಷ್ಟೇ. ಈಗ ಜಾತ್ರಾ ಮಹೋತ್ಸವಕ್ಕೆ ಬಂದಿದ್ದೀವಿ. ಇಷ್ಟು ಚಂದ ಅಲಂಕಾರ ಆಗಿದೆ ರೀ ರಥ. ನಿಜವಾಗ್ಲೂ ನಿಮ್ಮ ಊರಿಗೆ ಬರೋದೇ ಸಿಕ್ಕಾಬಡೆ ಖುಷಿ. ಎಲ್ಲರೂ ಅದೇ ಹೇಳ್ತಿದ್ರು, ಕೊಡತಿಗೆ ಹೋಗ್ತಿದ್ಯಾ, ಹುಸ್ಕೂರಿಗೆ ಹೋಗ್ತಿದ್ಯಾ, ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಇಡೀ ಪ್ರಪಂಚದಲ್ಲಿ ಒಂದು ಜಾತ್ರಾ ಮಹೋತ್ಸವವನ್ನು ಇಷ್ಟು ಅದ್ಧೂರಿಯಾಗಿ, ಇಷ್ಟು ದೊಡ್ಡದಾಗಿ ಒಂದು ರಥ ಇರುತ್ತೆ ಅಂದರೆ ಅದು ಇಲ್ಲಿ ನೋಡಲಿಕ್ಕೆ ಮಾತ್ರ ಸಿಗೋದು ಅಂತ ನನಗೆ ಗೊತ್ತಾಯಿತು. ಇಲ್ಲಿ ಬಂದಿದ್ದಕ್ಕೆ ನಾನೇ ಧನ್ಯಳು ಅಂತ ಅಂದ್ಕೊಳ್ತಾ ಈಗ ಕಡ್ಬಿಡೋಣವಾ? ಓಕೆ, ಈಗ ನಿಮ್ಮ ಮುಂದೆ ಮೊದಲನೇದಾಗಿ ಬರ್ತಾ ಇರೋರು, ಇವ್ರನ್ನ ನೀವು ಜಿ ಟಿ ವಿ ಸರಗಮಪ್ಪ ಎಷ್ಟು ಜನ ನೋಡಿದಿರಪ್ಪ? ತುಂಬ ಕೈಗಳ ಮೇಲೆ ಬಂದಿದೆ. ಇವ್ರನ್ನ ನೋಡಿರ್ತೀರಿ, ಸುಮಾರು ಸಿನಿಮಾಗಳಲ್ಲಿ ಇವರು ಹಾಡಿದ್ದಾರೆ, ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಹಾಡಿದ್ದಾರೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಪೃಥ್ವಿ ಭಟ್ ಅವರನ್ನ. ಸೋಜುಗದ ಸೂಜು ಮಲ್ಲಿಗೆ
ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಂಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ತಪ್ಪಾಳೆ ಬೆಳಗಿಯುನಿ ತುಪ್ಪವ ಕಾಯಿಸಿಯುನಿ ಕಿತ್ತಾಳೆ ಹಣ್ಣ ತಂದಿಯುನಿ ಮಾದೇವ ನಿಂಗೆ ಕಿತ್ತಾಳೆ ಹಣ್ಣ ತಂದಿಯುನಿ ಮಾದಪ್ಪ ಕಿತ್ತಾಡಿ ಬರುವ ಪರಸೆಗೆ ಮಾದೇವ ನಿಮ್ಮ ಸೋಜುಗದ ಸೋಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಬೆಟ್ಟದ್ಕೊಂಡ್ ಹೋಗೋರ್ಗೆ ಹಟ್ಟಿ ಹಂಬಲ ವ್ಯಾಧಿ ಬೆಟ್ಟದ್ ಮಾದೇವ ಗತಿಯಿಂದು ಮಾದೇವ ನೀವೇ ಮಾದೇವ
ಥ್ಯಾಂಕ್ ಯು ಪೃಥ್ವಿ ಅವರೇ. ಬರ್ಲಿ ಜೋರಾದ ಚಪ್ಪಾಳೆ. ನಮ್ಮ ಮಾದಪ್ಪನ್ಗೊಂದ್ಸರಿ ಉಗೆ ಅನ್ರಪ್ಪ. ಹಾಗೆ ಜಾತ್ರಾ ಮಹೋತ್ಸವಕ್ಕೆ ಬಂದಿದ್ದೀವಿ. ಹೇಗೆ ಅನ್ನಿಸ್ತಾ ಇದೆ? ನಿಮ್ಮೂರಲ್ಲಿ ಇಷ್ಟು ದೊಡ್ಡದಾಗಿರೋ ಜಾತ್ರೆ ನಡೀತಾ ಇದೆ. ಬೇರೆ ರಾಜ್ಯಗಳಿಂದ, ಬೇರೆ ಜಾಗಗಳಿಂದ, ನಾನಾ ಪ್ರದೇಶಗಳಿಂದ ಎಲ್ಲರೂ ಈ ಜಾತ್ರೆಯನ್ನು ಕಣ್ತುಂಬಿಸ್ಕೊಳ್ಳೋದಕ್ಕೆ ಇಲ್ಲಿವರೆಗೂ ಬರ್ತಾರೆ. ಹೇಗೆ ಅನ್ನಿಸ್ತಾ ಇದೆಯಪ್ಪ? ಖುಷಿನಾ? ನೋಡಿ ಎಷ್ಟು ದೊಡ್ಡದಾಗಿ ಕಾರ್ಯಕ್ರಮ ಕೂಡ ಆರ್ಗನೈಸ್ ಮಾಡಿದ್ದಾರೆ ಮೂನ್ ಸ್ಟಾರ್ ಅವರು. ಈಗ ಮತ್ತೊಂದು ಹಾಡನ್ನು ಕೇಳುವಂತಹ ಸಮಯ. ಈ ಒಂದು ಪುಟಾಣಿ ಹುಡುಗಿ, ಛೋಟಾ ಪ್ಯಾಕೇಜ್ ಬಡಾ ಧಮಾಕ ಅಂತಾರಲ್ಲ ಹಾಗೆ, ಇವ್ರನ್ನ ನೀವು ಸರೆಗಮಪ ಸೀಸನ್ 19ನಲ್ಲಿ ನೋಡಿರ್ತೀರಿ, ಸ್ಟಾರ್ ಸಿಂಗರ್ ಸೀಸನ್ 3ನಲ್ಲಿ ನೋಡಿರ್ತೀರಿ. ಜೊತೆಗೆ ಬಾಲಿವುಡ್, ನಮ್ಮ ಇಂಡಿಯನ್ ಐಡಲ್ ಇದರಲ್ಲೂ ಕೂಡ ನೀವು ನೋಡಿರ್ತೀರಿ. ಸಿಕ್ಕಾಪಟ್ಟೆ ಕ್ಯೂಟಾಗಿ ಸೊಗಸಾಗಿ ಹಾಡ್ತಾರೆ. ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ದಿಯಾ ಹೆಗಡೆ ಅವರನ್ನ. ಇವತ್ತು ಇಷ್ಟೊಂದು ಅದ್ಧೂರಿಯಾಗಿ ಶ್ರೀದೇವಿ ಭೂದೇವಿ ಸಮೇತವಾಗಿ ಶ್ರೀ ಚೆನ್ನಕೇಶವ ದೇವಾಲಯಗಳ 8ನೇ ವರ್ಷದ ವಾರ್ಷಿಕೋತ್ಸವ, ಹಾಗೆ ಶ್ರೀ ಮಹಾಗಣಪತಿ, ಆದಿತ್ಯಾದಿ ನವಗ್ರಹ ಹಾಗೂ ರೇಣುಕಾ ಯಲ್ಲಮ್ಮನ ದೇವಸ್ಥಾನಗಳ 16ನೇ ವರ್ಷದ ವಾರ್ಷಿಕೋತ್ಸವ, ಹಾಗೆ ಮುದ್ದೂರಮ್ಮನ ಒಂದು ರಥೋತ್ಸವ ಇಷ್ಟೊಂದು ಅದ್ಧೂರಿಯಾಗಿ ನಡೀತಾ ಇದೆ. ಈ ಒಂದು ಪುಣ್ಯ ಕ್ಷೇತ್ರಕ್ಕೆ ನಾವು ಬಂದಿರೋದು ತುಂಬ ಸಂತೋಷ ಆಗ್ತಾ ಇದೆ. ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ಈಗ ಮೊದಲನೇದಾಗಿ ಒಂದು ಈಶ್ವರನ ಸ್ತುತಿ. ಈಶ್ವರನೇ ಸತ್ಯ, ಸತ್ಯವೇ ಈಶ್ವರ, ಶಿವನೇ ಸುಂದರ ಅಂತ ತುಂಬ ಅದ್ಭುತವಾಗಿ ವರ್ಣಿಸಿದಂಥ ಗೀತೆ. ತುಂಬ ಅದ್ಭುತವಾದ ಕಾಂಪೋಸಿಷನ್ ಕೂಡ. ಈಗ ಒಂದು ಶಿವನ ಭಕ್ತಿ ಗೀತೆ, ಸತ್ಯಂ ಶಿವಂ ಸುಂದರಂ. सत्य है, सत्य ही शिव है, शिव ही सुंदर है। जीवन ज्योत जागर है, सत्यं शिवं सुंदरं, सत्यं शिवं सुंदरं, सत्यं शिवं सुंदरं, सुंदरं सत्य है, सत्य ही शिव है, शिव ही सुंदर है। सत्यं शिवं सुंदरं, सत्यं शिवं सुंदरं।
ಥ್ಯಾಂಕ್ ಯು. ಈಗ ತಾಯಿ ಎಲ್ಲಮ್ಮ ಅವರ ಒಂದು ಗೀತೆ. ಚೆಕ್ ಚೆಕ್. ಓಕೆ, ಥ್ಯಾಂಕ್ ಯು. ನಮ್ಮೆಲ್ಲಮ್ಮನ್ಗೆ ಒಂದ್ಸರಿ ಉಧೋ ಉಧೋ ಅನ್ರಪ್ಪ. ಉಧೋ ಉಧೋ ಎಲ್ಲಮ್ಮ. ಈಗ ಜಾತ್ರಾ ಮಹೋತ್ಸವಕ್ಕೆ ಸಿಕ್ಕಾಪಟ್ಟೆ ಜನ ಬಂದಿದ್ದೀರಿ. ಒಂದು ಹಾಡಿ ಎರಡು ಹಾಡಿ ಮುಗಿಸೋ ಅಷ್ಟರಲ್ಲಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ, ಓಕೆ, ಈಗ ಎಷ್ಟು ಜನಕ್ಕೆ ಡಾನ್ಸ್ ಮಾಡೋಕ್ಕೆ ಇಷ್ಟ? ಎಷ್ಟು ಜನಕ್ಕೆ ಡಾನ್ಸ್ ನೋಡೋಕೆ ಇಷ್ಟ? ಎಷ್ಟು ಜನ ಇದ್ದೀರಿ? ಎಷ್ಟು ಜನ ಡಾನ್ಸ್ ಮಾಡ್ತೀರಿ? ಇನ್ನೊಂದ್ಸರಿ ಕೈ ಎತ್ತಿ ನೋಡೋಣ. ಓಕೆ, ಒಂದು ಡಾನ್ಸ್ ನೋಡ್ಬಿಡೋಣವಾ? ಓಕೆ, ಇವ್ರನ್ನ ನೀವು ಸಾಕಷ್ಟು ಸಿನಿಮಾಗಳಲ್ಲಿ ಸಾಕಷ್ಟು ವೇದಿಕೆಗಳಲ್ಲಿ ನೋಡಿರ್ತೀರಿ. ಸಿಕ್ಕಾಪಟ್ಟೆ ಫೇಮಸ್ ಆದಂತಹ ಡಾನ್ಸ್ ಟ್ರೂಪ್ ಇವ್ರದ್ದು. ಜೋರಾದ ಚಪ್ಪಾಳಿಯೊಂದಿಗೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಟೀಮ್ ಫೀನಿಕ್ಸ್ ಆನ್ ಸ್ಟೇಜ್ ಪ್ಲೀಸ್. सर्वांगी सुंदर उदिशेंदुराची कंठी सारखे मान मुक्ता फळाची जय देव जय देव
ಚೆಕ್. ಸೂಪರ್. ಗಣಪತಿ ಬಪ್ಪ ಮಂಗಳಮೂರ್ತಿ. ಸೂಪರ್. ಓಕೆ, ಆ ಗಣಪತಿ ತಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈಗ ಮತ್ತೊಂದು ಹಾಡನ್ನು ಕೇಳುವಂತಹ ಸಮಯ. ಈಗ ಹಾಡೋಕೆ ಬರ್ತಾ ಇರೋರು ಇವ್ರನ್ನ ನೀವು ಸರೆಗಮಪನಲ್ಲಿ ರನ್ನರ್ ಅಪ್ ಆಗಿ ನೋಡಿರ್ತೀರಿ, ಚಾಂಪಿಯನ್ಶಿಪ್ನಲ್ಲಿ ನೋಡಿರ್ತೀರಿ. ಹಾಗೆ ಸಿಕ್ಕಾಪಡೆ ಸೂಪರ್ ಆಗಿ ಎಲ್ಲ ವೇದಿಕೆಗಳಲ್ಲೂ ಹಾಡಿ ಎಲ್ಲರನ್ನ ಮನೋರಂಜಿಸ್ತಾರೆ. ಹಿನ್ನೆಲೆ ಗಾಯಕರು ಹೌದು ಇವರು. ಇವ್ರು ಯಾವ ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ? ಬ್ಯಾಕ್ಗ್ರೌಂಡಲ್ಲಿ ಒಂದು ಸಣ್ಣ ಮ್ಯೂಸಿಕ್ ಪ್ಲೇ ಆಗ್ತಾ ಇದೆ, ಗೊತ್ತಾಗ್ತಾ ಇದೆಯಾ ಇಲ್ವಾ? ಓಕೆ, ಅವರೇ ಬರಲಿ, ಅವರೇ ಹಾಡ್ತಾರೆ, ನಿಮ್ಮ ಕೈಲಿ ಹಾಡಿಸ್ತಾರೆ ಕೂಡ. ಅದಕ್ಕಿಂತ ಮುಂಚೆ ನಮ್ಮ ಎಲ್ಲ ಮ್ಯೂಸಿಷಿಯನ್ಸ್ಗೂ ಜೋರಾದ ಚಪ್ಪಾಳೆ ಬರಲಿ ಪ್ಲೀಸ್. ಎಲ್ರೂ ಕಮಾನ್ ಎವ್ರಿಬಾಡಿ. ಥ್ಯಾಂಕ್ ಯು. ಈಗ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಗಳೊಂದಿಗೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಶ್ರೀ ಹರ್ಷ ಅವರನ್ನ. बोलो भारत माता की. ಅಣ್ಣ ಒಂದು 2 ನಿಮಿಷ ಪಿಪಿ ಊದ್ಬಿಡತ್ತಾಳ, ಒಂಚೂರು ನೀರ್ಗೀರು ಕುಡಿಯೋ ಪಾಪ. ಎಷ್ಟು ತಿನ್ನು ಊತಿದ್ಯೋ ನನಗೆ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. 2 ನಿಮಿಷ ರೆಸ್ಟ್ ತಗೊಳ್ಳ, ಆರಾಮಾಗಿ ಮತ್ತೆ ಊದು. ನಾನು ಹೇಳ್ತೀನಿ ನಿನ್ಗೋಸ್ಕರ ಒಂದು ಸಾಂಗ್ ಹೇಳಿದೆ, ಓಕೆನಾ ಅಣ್ಣ? ಇಷ್ಟು ಜನ ಸೇರಿದ್ರಿ, ಇಂಥ ಅದ್ಭುತವಾದ ವೇದಿಕೆ, ನಿಮ್ಮ ಎನರ್ಜಿ ನಿಮ್ಮ ಜೋಶ್ ಜೊತೆಗಿರ್ಬೇಕಲ್ವಾ? ಅವ್ರನ್ನ ಆಡ್ತೀವಿ ಒಂದ್ಸಲ ಬರೋ ಭಾರತ್ ಮಾತಾ ಕಿ. ಅಬ್ಬಾ, ಚನ್ನಕೇಶವ ಮಹಾಸ್ವಾಮಿಗೆ, ಶ್ರೀದೇವಿ ಭೂದೇವಿ ಮಹಾತಾಯಿಗೆ. ಹಂಗಿರ್ಬೇಕು ಎನರ್ಜಿ. ಯಾಕಂದ್ರೆ ಹೇಳಿದ್ರು ಕೊಡದಿದ್ದ ಜನ ಎಷ್ಟು ಚೆನ್ನಾಗಿ ಜೊತೆಗೆ ಹಾಡ್ತಾರೆ ಅಂತ, ಒಳ್ಳೆ ಸಿಂಗರ್ಸ್ ಇರೋ ಊರು ಅಂತ ಹೇಳಿ ಕರೆಸಿದ್ರು ನಮ್ಮ ಮಹೇಶ್ ಅವರು ಮೂನ್ ಸ್ಟಾರ್ ಇವೆಂಟ್ಸ್ಗೆ. ಸೊ ಅದಕ್ಕೆ ಅವಾಗಿಂದ 2-3 ಹಾಡು ನೀವು ಕೂತ್ ಕೇಳಿದ್ರೆ ಒಂಚೂರು ಜೊತೆಗೆ ಹಾಡ್ಲಿ ಅನ್ನೋಕ್ಕೋಸ್ಕರ ಈ ಹಾಡು ತಗೋತೇನೆ, ಆಗ್ಬೋದಾ? ಈ ಹಾಡಿನ ಮೂಲಕ ನಮ್ಮ ಇಡೀ ಕನ್ನಡ ಚಿತ್ರರಂಗ ಎಲ್ಲ ಸಾಹಿತ್ಯವನ್ನ ಕೊಟ್ಟಂತ ಉದಯಶಂಕರ್ ಸರ್ ಆಗಲಿ, ಮೂಲದಲ್ಲಿ ಹಾಡದಂಥ ಅಣ್ಣವರಾಗಲಿ, ಜಿ.ಕೆ. ವೆಂಕಟೇಶ್ ಸರ್ ಆಗಲಿ, ಇಳೆಯರಾಜ ಸರ್ ಆಗಲಿ, ರೀಸೆಂಟಾಗಿ ಹರಿಕೃಷ್ಣ ಸರ್ ಆಗಲಿ, ವಿಜಯಪ್ರಕಾಶ್ ಸರ್ ಆಗಲಿ, ಇವರು ಎಲ್ಲರೂ ಎಲ್ಲ ದೊಡ್ಡವರು ಜ್ಞಾಪಿಸ್ಕೊಳ್ಳುವಂಥ ಒಂದು ಹಾಡು ಆಡಿಸಿ ನೋಡು. ನಾನು ದೊಡ್ಡವ್ರು ಆಡ್ತಾರೆ ಅನ್ಕೊಂಡಿದ್ದೆ, ಈ ಹಳೆ ವರ್ಷನ ಮಕ್ಕಳು ಆಡ್ತಿದ್ದವಲ್ಲಪ್ಪ. ಹಾಣ ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಗೊತ್ತಾ? ಯಾರೇ ಬರಲಿ ಎಂದಿಗೂ ಸೋತು ತಲೆಯ ಬಾಗದು. ನೆಕ್ಸ್ಟ್ ಲೈನು, ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು. ದೊಡ್ಡವ್ರು ಒಂಚೂರು ಬಾಯ್ಬಿಡ್ರಪ್ಪ. ಹೀಗೆ ನಗುತ್ತಲಿರುವುದು. ಈ ಹಾಡಾಗ ಮೈಲಾಗಿ ಚಪ್ಪಾಳೆ ಕೊಡ್ರಪ್ಪ. ಆಡಿಯನ್ಸ್ ಲೈಟ್ ಇರಲಿ ಸರ್ ಒಂಚೂರು, ಅವರ ನಗು ಮುಖಗಳು ನೋಡ್ಬೇಕು. ಆಡಿಯನ್ಸ್ ಲೈಟರ್ ಎಲ್ರುವೆ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಎಲ್ಲರೂ ಚಪ್ಪಾಳೆ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಆರಾಧಿಸೋರಾಜರನ್ನು ಹಾಡ್ಬೋದಾ? ಆಡಿಸಿಯೇ ನೋಡು ಎಂದು ಸೋಲದು, ಸೋತು ತಲೆಯ ಬಾಗದು. ಯಾಕೆ ಸರ್ ಚಪ್ಪಾಳೆ ನಿಲ್ಸಂಗಿಲ್ಲ ಸರ್? ಈ ಹಾಡಿಗೆ ಬರ್ಬೇಕೆಲ್ರೂ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಸೂಪರ್ ಸರ್. ಅಲ್ಲೈಟೋ ಇಲ್ಲೈಟ್ ಆನ್ ಆಗಿದ್ದು. ನೆಕ್ಸ್ಟ್ ಚರಣ ಕೇಳ್ತೀನಿ, ಎಲ್ಲರೂ ಟಾರ್ಚ್ ಲೈಟ್ ಆನ್ ಮಾಡಿರೋದು, ಓಕೆ? ನಾ ಮೊಬೈಲ್ ಕೈಲಿ ಇಟ್ಕೊಂಡ್ರಿ, ನಾ ಹೇಳಿದಾಗ ಆನ್ ಮಾಡಿರೋದೆ, ಮೊಬೈಲ್ ಕೈಲಿರಲಿ, ಓಕೆ? ಹಳೆ ವರ್ಷನ್ ಕೇಳೋಣ. ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟ ನಿಲ್ಲದು, ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದ ತೋರದು. ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟ ನಿಲ್ಲದು, ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದ ತೋರದು. ಕಷ್ಟವು ಸುಖವೋ ನಗುತ್ತಲಿಯಾಡಿ
ತೂಗುತ್ತಿರುವುದು ಬೊಂಬೆ ತೂಗುತ್ತಿರುವುದು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀವೇ ರಾಜಕುಮಾರ. ಸರ್ ಈಗ ಎಲ್ಲರೂ ಟಾರ್ಚ್ ಆನ್ ಮಾಡಿ ಕೊಡ್ತೀರಾ ಅಷ್ಟು ಜನ. ಕಮಾನ್ ಎಲ್ರು, ಇಷ್ಟೇ ಮೊಬೈಲ್ ಇರೋದ? ಕಮಾನ್ ಎಲ್ರು ಸರ್. ಹಾಡಾಗೋರ್ಗು ಒಂದ್ ಚರಣ. ಒಳ್ಳೆ ನಕ್ಷತ್ರ ಲೋಕ ಸೃಷ್ಟಿಯಾಗಲಿ ಕೊಡ್ತೀರಿ ಅಂತ. ಕಮಾನ್ ಎಲ್ರು. ಸರ್ ಚರಣ ಆಗೋರ್ಗು ಇರ್ಬೇಕು ಲೈಟ್, ಓಕೆನಾ? ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು ನಂದ ದೀಪವೇ ಇದು. ಸರ್ ಫುಲ್ ಇರ್ಲಿ ಹಾಡಾಗೋರ್ಗು. ಆಡಿಸುವ ತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರವನದು. ಒಂದು ಮುತ್ತಿನ ಕಥೆಯ ಹೇಳಿತು ಈ ಗೊಂಬೆ, ಆ ಕಥೆಯಲ್ಲಿದ್ದ ರಾಜನಿಗೆ ನೀನು ಬಂದೆ. ಯೋಗವು ಗೊಂಬೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನೊಬ್ಬ, ಈ ರಾಜನೊಬ್ಬ. ಹಾಡ್ಬೋದ ಹಾಗೆ? ಆಡಿಸಿಯೇ ನೋಡು ಜೋರಾಗಿ, ಬೀಳಿಸಿಯೇ ನೋಡು ಎಂದು ಸೋಲದು, ಸೋತು ತಲೆಯ ಬಾಗದು. ಒನ್ ಲಾಸ್ಟ್ ಟೈಮ್ ನಮ್ಮ ಕನ್ನಡಕ್ಕೆ, ನಮ್ಮ ಅಪ್ಪು ಸರ್ಗೆ ಕಮಾನ್ ವೇವ್ ಆಗಲಿ ಕೊಡ್ತಿ. ಒಮ್ಮೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಕ್ಯಾ ಬಾತ್, ವಂಡರ್ಫುಲ್ ರೀ, ಸೂಪರ್. ನನಗೆ ಒಂದೇ ಒಂದು ಆಸೆ ಗೊತ್ತು, ನೀವು ತುಂಬ ಚೆನ್ನಾಗಿ ಆಡಿದ್ರಿ, ಮಕ್ಕಳೆಲ್ಲ ಸಖತ್ತಾಗಿ ಹಾಡಿದ್ರು ಅಂತ. ನನಗೇನಂದರೆ ಆ ಇನ್ಸ್ಟ್ರೂಮೆಂಟ್ ಎಲ್ಲದರ ಮಧ್ಯೆ ನಿಮ್ಮ ವಾಯ್ಸ್ ನನಗೆ ಸ್ವಲ್ಪ ಕಮ್ಮಿ ಕೇಳಿಸ್ತು. ಅದಕ್ಕೆ ದೀಪಕ್ ಸರ್ ಒಂಚೂರು ಕೀಸ್ ಕೊಡಿ, ಬರೀ ಜೀನನ್ ಹಾಗೆ, ಓಕೆನಾ? ಈಗ ಒಂಚೂರು ನೀವು ಸೇರಿ ಪಲ್ವಿ ಮಾತ್ರ ಹಾಡ ಆಗ್ಬೋದಾ? ಬೊಂಬೆ ಹೇಳುತ್ತೈತೆ. ಒಂದು ನಿಮಿಷ ತಾಳ್ರ, ಮಕ್ಕಳಂತೂ ಎನರ್ಜಿ. ಅಪ್ಪ ಅಮ್ಮಂದ್ರೆ ಯಾಕೆ ಹಿಂಗೆ ಗುಪ್ಪ ಅಂತ ಕೂತಿದ್ರೆ? ಅದೋ ರಾಜ್ಯಸಭೆ ಲೋಕಸಭೆ ಮೀಟಿಂಗಲ್ಲಿ ಇದ್ದಂಗಿದ್ರೆ ಮರೆಯ ಜೀವನದಲ್ಲಿ ಇಷ್ಟೊಂದು ಸೀರಿಯಸ್ ಆಗ್ಬಿಟ್ರೆ ಐಸಿಯುಗೆ ಹಾಕ್ಬಿಡ್ತಾರೆ. ಒಂಚೂರು ಹಾಡಬೇಕು, ನಗ್ಬೇಕು, ಚಪ್ಪಳ ತಟ್ಟಬೇಕು, ಶಿಲೆ ಹೊಡಿಬೇಕು, ಮನ್ಸು ಖುಷಿ ಆದರೆ ಕುಣಿಬೇಕು. ಹಿಂಗೆ ಸೀರಿಯಸ್ ಆಗ್ಬಿಡಿ ಅವದಾ ಮಕ್ಕಳ ಒಂಚೂರು ಸುಮ್ಮನೆ ಅಪ್ಪ ಅಮ್ಮಂದ್ರೆ ವಾಯ್ಸ್ ಒಂಚೂರು ಕಣ, ದೊಡ್ಡವ್ರು ಒಂಚೂರು ಆಡ್ರಪ್ಪ. ಬೊಂಬೆ ಹೇಳುತ್ತೈತೆ ನೀನೇ ರಾಜಕುಮಾರ. ಓಕೆ. ಹೊಸ ಬೆಳಕೊಂದು ಬೆಳಗಿದೆ ಮನೆಯ, ಆರಾಧಿಸು ರಾಜರತ್ನನು, ಆಡಿಸಿಯೇ ನೋಡು. ಮಗ್ಗಿ ಬರುತ್ತಲ್ಲೋ ಗೊತ್ತಿಲ್ಲ, ಈ ಹಾಡಂತೂ ಮರೆಯಲ್ಲ. ಎಂದು ಸೋಲದು. ಲೇ ಈ ಎನರ್ಜಿ ನೋಡ್ರಿ, ಮಕ್ಳಿಗೆ ಒಂದು ದೊಡ್ಡ ಚಪ್ಪಾಳೆ ಕೊಡ್ರಿ. ಎಷ್ಟು ಪ್ರೀತಿಯಿಂದ ಹಾಡ್ತೀಯಾರ ಅವರು, ಓಕೆನಾ? ಈಗ ಮಕ್ಳು ಹಾಡ್ತಾರೆ, ಬರೀ ಚಪ್ಪಾಳೆ ಸಪೋರ್ಟ್ ಮಾಡಿ ಅವ್ರಿಗೆ. ಬೊಂಬೆ ಹೇಳುತ್ತೈತೆ, ಬರೀ ದೊಡ್ಡವ್ರ ಚಪ್ಪಾಳೆ. ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀವೇ ರಾಜಕುಮಾರ. ಸೂಪರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಚೆಕ್. ಥ್ಯಾಂಕ್ ಯು ಸೋ ಮಚ್. ಬರಲಿ ಜೋರ್ ಚಪ್ಪಾಳೆ. ನಾನು ಹೇಳಿಲ್ವಾ ಅವರು ಹಾಡಿ ನಿಮ್ಮನ್ನು ಹಾಡಿಸ್ತಾರೆ ಅಂತ. ಸೂಪರ್. ಓಕೆ, ಈಗ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಅದರ ಹಿಂದೆ ನಿಂತು ಸಾಕಷ್ಟು ಸಹಾಯ ಮಾಡೋರು, ಬೆಂಬಲ ಕೊಡೋರು ನಮ್ಮೆಲ್ರಿಗೂ ಅತಿ ಮುಖ್ಯ ಆಗ್ತಾರೆ. ಕೆಲವು ಹೆಸರುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮ ಇಷ್ಟು ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಅಂದರೆ ನಮ್ಮ ಕೊಡತಿ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಕೆ ರಘು ಸರ್, ಥ್ಯಾಂಕ್ ಯು ಸೋ ಮಚ್. ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಲಕ್ಷ್ಮಣ್ ರವರು, ಹಾಗೆ SRP ಸಂತೋಷ್ ರವರು ಗ್ರಾಮ ಪಂಚಾಯಿತಿ ಸದಸ್ಯರು,
ಹಾಗೆ ವೀಣಾ ರವಿರವರು ಗ್ರಾಮ ಪಂಚಾಯಿತಿ ಸದಸ್ಯರು. ಬಹುಶಃ ತಾವುಗಳಿಲ್ಲದೆ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗೋದಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ ಅಂದ್ಕೊಳ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ತಮ್ಮ ಸಹಕಾರಕ್ಕೆ ಧನ್ಯವಾದಗಳನ್ನು ಸೂಚಿಸ್ತಾ, ಈಗ ಸಖತ್ತಾಗಿ ಸೂಪರಾಗಿ ಅವ್ರು ಹಾಡು ಕೇಳ್ತಾ ಇದ್ರೆ ಅಬ್ಬಬ್ಬಾ ಎಷ್ಟು ಸ್ವೀಟ್ ವಾಯ್ಸು ಅಂತ ಅನಿಸುತ್ತೆ. ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ? ಇವೆಲ್ಲ ಪೋಸ್ಟರಲ್ಲಿ ನೋಡಿರ್ತೀರಿ. ಯಾರ ಮ್ಯೂಸಿಕಲ್ ನೈಟ್ ಅಂತ ಇತ್ತು? ಓಕೆ, ಅಪ್ಪ ಐ ಲವ್ ಯು ಪಾ ಅಂತ ಎಲ್ಲ ಹೆಣ್ಮಕ್ಳು ಹೃದಯಕ್ಕೆ ಸೀದಾ ಲಗ್ಗೆ ಹಾಕಿದ್ದಾರೆ ಇವರು. ಅಂಬಿಕಾ ಚಳಿತಾಳೆನು ಅಂಬಿಕಾ, ಮೇಲ್ಕೋಟೆ ಹುಡುಗಿ ಒಬ್ಳು, ಇದನ್ನೆಲ್ಲ ಕೇಳಿರ್ತೀರಿ. ಸಾಕಷ್ಟು ಹಾಡುಗಳನ್ನು, 100 ಹಾಡುಗಳನ್ನು ಹಾಡಿದ್ದಾರೆ, ಸಾಕಷ್ಟು ಪ್ರಶಸ್ತಿಗಳನ್ನು ಮುಡಿಗೇರಿಸ್ಕೊಂಡಿದ್ದಾರೆ. ಈಗ ನಿಮ್ಮ ಮುಂದೆ ಕೊಡತಿ ಗ್ರಾಮಕ್ಕೆ ಬಂದು ತಮ್ಮ ಮುಂದೆ ಪರ್ಫಾರ್ಮ್ ಮಾಡೋರಿದ್ದಾರೆ. ಯಾರದು? ಹಾ, ಇನ್ನೊಂದು ಸ್ವಲ್ಪ ಜೋರಾಗಿ. ಹೌದು, ಸರೆಗಮ ಪಾನಲ್ಲಿ ನೀವು ಅವ್ರನ್ನ ಮೆಂಟರ್ ಆಗಿ ಕೂಡ ನೋಡಿರ್ತೀವಿ, ಹೌದಾ ಇಲ್ವಾ? ಓಕೆ, ಒಂದು ವಿಟಿ ನೋಡ್ಬಿಡೋಣ. ವಿಟಿ ಪ್ಲೀಸ್. ಸುಂದರ ಕರಾವಳಿ ಪ್ರದೇಶದ ಮಂಗಳೂರಿನಲ್ಲಿ ಜನಿಸಿದ ಅನುರಾಧ ಭಟ್ ಬಾಲ್ಯದಿಂದಲೇ ಸಂಗೀತದಲ್ಲಿ ವಿಶೇಷ ಆಸಕ್ತಿ ಹೊಂದಿದ್ದರು. 2007ರಲ್ಲಿ ನಾದಬ್ರಹ್ಮ ಡಾಕ್ಟರ್ ಹಂಸಲೇಖರವರು ತಮ್ಮ ಸಂಗೀತ ನಿರ್ದೇಶನದ ಮೀರಾ ಮಾಧವ ರಾಘವ ಚಿತ್ರದಲ್ಲಿ ಅನುರಾಧ ಭಟ್ರವರನ್ನು ಹಾಡಿಸಿ ಚಲನಚಿತ್ರ ರಂಗಕ್ಕೆ ಚೈತ್ರದ ಕೋಗಿಲೆಯನ್ನು ಬಳುವಳಿ ಕೊಟ್ಟರು. ಇಂದಿನವರೆಗೂ ಸುಮಾರು 16 ಭಾಷೆಗಳಲ್ಲಿ 5,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿ ಕನ್ನಡ ಚಿತ್ರರಂಗದ ಬಹು ಬೇಡಿಕೆಯ ಗಾಯಕಿಯಾಗಿರುತ್ತಾರೆ. ಇವರು ಹಾಡಿರುವ ಕೆಲವೊಂದು ಸೂಪರ್ ಹಿಟ್ ಹಾಡುಗಳು: ಸಂಗೀತ ನಿರ್ದೇಶಕರಾದ ರಾಜನ್ ನಾಗೇಂದ್ರ ಹಾಗೂ ಡಾಕ್ಟರ್ ಹಂಸಲೇಖರವರ ಗರಡಿಯಲ್ಲಿ ಪಳಗಿದ ನಂತರ ಗುರುಕಿರಣ್, ಮನೋಮೂರ್ತಿ, ವಿ ಹರಿಕೃಷ್ಣ, ಅರ್ಜುನ್ ಜನ್ಯ, ರವಿ ಬಸ್ರೂರು ಹೀಗೆ ಎಲ್ಲ ಸಂಗೀತ ನಿರ್ದೇಶಕರಿಗೂ ಹಾಡಿ ಸೈ ಅನಿಸಿಕೊಂಡರು. ಅಷ್ಟೇ ಅಲ್ಲದೆ ದಿ ಮಾಯಸ್ಟ್ರೋ ಇಸೈಜ್ಞಾನಿ ಇಳೆಯರಾಜ ಅವರ ಸಂಗೀತ ನಿರ್ದೇಶನದಲ್ಲಿಯೂ ಹಾಡಿರುವ ಹೆಗ್ಗಳಿಕೆ ಅನುರಾಧ ಭಟ್ ಅವರದು. ಡಾಕ್ಟರ್ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ, ಕೆ.ಎಸ್. ಚಿತ್ರ, ಸೋನು ನಿಗಮ್, ಶಂಕರ್ ಮಹದೇವನ್, ವಿಜಯ್ ಪ್ರಕಾಶ್ ರಂತಹ ಅದೆಷ್ಟೋ ಮೇರು ಗಾಯಕರೊಂದಿಗೆ ದನಿಗೂಡಿಸಿದ ಅಪೂರ್ವ ಗಾಯಕಿ ಇವರು. ಕರ್ನಾಟಕದ ಹಲವಾರು ಬೃಹತ್ ವೇದಿಕೆಗಳಲ್ಲದೆ ಅಮೆರಿಕ, ಯುನೈಟೆಡ್ ಕಿಂಗ್ಡಮ್, ಯುರೋಪ್, ಆಸ್ಟ್ರೇಲಿಯಾ, ಆಫ್ರಿಕಾ, ಸಿಂಗಪುರ್, ಹಾಂಗ್ಕಾಂಗ್, UAE, ಒಮಾನ್, ದೋಹಾ, ಕುವೈತ್ ಹಾಗೂ ಬಹ್ರೈನ್ ನಂತಹ ದೇಶಗಳಲ್ಲಿ ಕರುನಾಡಿನ ಕೀರ್ತಿ ಪತಾಕೆಯನ್ನು ಹಾರಿಸಿದ ಹೆಮ್ಮೆಯ ಗಾಯಕಿ. ಮೂರು ಬಾರಿ ಫಿಲ್ಮ್ ಫೇರ್ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ, ಸೈಮಾ ಪ್ರಶಸ್ತಿ, ಮಿರ್ಚಿ ಮ್ಯೂಸಿಕ್ ಅವಾರ್ಡ್, ದಶಕದ ಅತ್ಯುತ್ತಮ ಗಾಯಕಿ ಪ್ರಶಸ್ತಿ, ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ, ಇನ್ನೂ ಅನೇಕ ಪ್ರಶಸ್ತಿ ಪುರಸ್ಕಾರಗಳನ್ನು ಮುಡಿಗೇರಿಸಿಕೊಂಡರು. ಹೀಗೆ ಹೇಳುತ್ತಾ ಹೋದರೆ ಅನುರಾಧಾಯಣ ಮುಗಿಯದ ಕಥೆ. ಕಲಾ ಪ್ರಪಂಚದ ರತ್ನಮಾಲೆ, ಕರ್ನಾಟಕದ ಕೋಗಿಲೆ ಇದೀಗ ನಿಮ್ಮ ಮುಂದೆ. ಲೆಟ್ಸ್ ವೆಲ್ಕಮ್ ಅನುರಾಧ ಭಟ್ ಇನ್ 5,
4, 3, 2, and 1. Presenting Anuradha Bhatt. ನಮಸ್ಕಾರ. ಕೊಡತಿ ಗ್ರಾಮದ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು. ಹಾಗೆ ಚೆನ್ನಕೇಶವ ದೇವಾಲಯ, ಮದ್ದೂರಮ್ಮನವರ ರಥೋತ್ಸವ ಎಲ್ಲವೂ ನಡೀತಾ ಇದೆ. ಬಹಳ ಅದ್ಧೂರಿಯಾಗಿ ನಡೀತಾ ಇದೆ. ಇಷ್ಟೊಂದು ಜನ ಸೇರಿದ್ದೀರಾ, ಬಹಳ ಖುಷಿಯಾಯಿತು. ನನ್ನನ್ನು ಇಲ್ಲಿ ಕರೆಸಿದ್ದಕ್ಕೆ ಧನ್ಯವಾದಗಳು. ನನ್ನ ಜೊತೆ ಹಾಡೋಕೆ ಎಲ್ಲರೂ ರೆಡಿನಾ? ಎಸ್, ಕಮ್ ಆನ್, ಎಲ್ಲರೂ ಮೊಬೈಲ್ ಟಾರ್ಚ್ ಲೈಟ್ ಆನ್ ಮಾಡ್ಕೊಳ್ಳಿ. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸು ಜಾದುಗಾರ, ಹಗಲು ಬೆವರಿನ ಕೂಲಿಕಾರ, ರಾತ್ರಿ ಮನೆಯಲ್ಲಿ ಚೌಕಿದಾರ, ಎಲ್ಲ ಕೊಡಿಸುವ ಸಾಹುಕಾರ, ಗದರು ಮೀಸೆ ಮನಸ್ಸೇ ಕೋಮಲ, ನಿನ್ನ ಕೋಲು ಕಣ ಯಾರಿಲ್ಲ. ಈ ಕಡೆ ಮಾತ್ರ, ಈ ಕಡೆ, ಈ ಕಡೆ. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸು ಜಾದುಗಾರ. Come on, all your hands up. ಎಲ್ಲರ ಕೈ ಮೇಲೆ, ಅಲ್ಲಿ ಹಿಂದ್ಗಡೆ. ವಿಶ್ವಾಸವು ತಿಳಿವು, ಹೆಗಲಲ್ಲಿ ಕುಳಿತರೆ ಕುತೂಹಲ ತಣಿವುದು. ನಾನೂದು ಪಾಠದಲ್ಲಿ ಅದು ಯಾಕೆ ನಿನ್ನ ಹೆಸರಿಲ್ಲ, ನಿನ್ನ ಹಾಗೆ ಯಾಕೆ ಯಾರಿಲ್ಲ. ನೀನು ಇರುವ ಧೈರ್ಯದಲ್ಲಿ
ನನ್ನ ಜೊತೆ ಹಾಡಿದ್ರಿ, ಇವಾಗ ನನ್ನ ಜೊತೆ ಡಾನ್ಸ್ ಮಾಡೋಕೆ ರೆಡಿನಾ? ಎಷ್ಟು ಜನರಿಗೆ ಡಾನ್ಸ್ ಬರುತ್ತೆ ಇಲ್ಲಿ? ಅರೆ ಅಲ್ಲಿ ನೋಡಿ ಎಷ್ಟು ಜನ. ಇಲ್ಲೂ ಮುಂದೆ ಮಾಡಲೇಬೇಕು. ಇವಾಗ ನಂಗೆ ಸ್ಟೆಪ್ ಹೇಳ್ಕೊಡ್ಬೇಕು, ಹೊಸ ಸ್ಟೆಪ್ಪು. ಮುಂದೆ ಕಲಿತಾನೆ ನೀನ ಹೇಳಲ ಮಗನ ನಿನ್ನ ನೋಡಿ ಸುಮ್ಮನೆಂಗಿರಲಿ, ನಿನ್ನ ನೋಡಿ ಸುಮ್ಮನೆಂಗಿರಲಿ, ಬೆಲ್ಲ ಕಡಿಯಾಕ ನಿನ್ನೆ ಕಲಿತಾನೆ ಗಲ್ಲ ಚಾಚಲೆ ಮಗನ ನಿನ್ನ ನೋಡಿ ಸುಮ್ಮನೆಂಗಿರಲಿ, ಕೊಡತಿ ನೋಡಿ ಸುಮ್ಮನೆಂಗಿರಲಿ. ಭಾಳ ಮಾಡಿ ನೀ ಹಿಂಗೆ ನಡ್ಕಲ್ಲಿ, ನೀ ನನಗ ಹಿಂಗಿಲ್ಲಿ, 100 ಮಕ್ಕಳು ಬೇಕು 50 ನಿಂಗಿಲ್ಲಿ, ಇನ್ 50 ನಂಗಿಲ್ಲಿ, ಅರ್ಜೆಂಟ್ ಐತಿ ರೊಟ್ಟಿ ಜಾರಿ ತುಪ್ಪ ಕಬ್ಬಿಲಿ, ನಿನ್ನ ನೋಡಿ ಸುಮ್ಮನೆಂಗಿರಲಿ. ಎಲ್ಲಿ ಡಾನ್ಸ್ ಮಾಡೋರು? ನಿನ್ನ ನೋಡಿ ಸುಮ್ಮನೆಂಗಿರಲಿ. ಸಿರಿ ಸಿರಿ ಮಂದಾರ ನನ್ನ ಮುಡಿಯಲ್ಲಿ ಇಡುವಾರ, ನಿಂದು ದೂರ ನಗಬ್ಯಾಡ ನನ್ನ ನೋಡಿ, ಸರಸದ ಸರದಾರ ತುಟಿ ಸಕ್ಕರೆ ಕದೆಬಾರ, ಯಾಕ ಕೊಲತಿ ಸವಿ ಮುತ್ತಿಗೆ ತಡ ಮಾಡಿ, ಆಗದು ಜಲ್ದಿ ಚಳಿಗಾಲ ಬರಲಿ, ಬಿಸಿಲಿನ ಬಿಸಿಗಾಳಿ ಸಿಗಲಿ, ಹಿಡಿದು ತಪ್ಕೊಂತೀನಿ ಪಬ್ಲಿಕ್ನ್ಯಾಗ ಆಗಿದೆ ಆಗಲಿ, ನಿಮ್ಮ ನೋಡಿ ಸುಮ್ಮನೆಂಗಿರಲಿ, ಅರೆ ನಿಮ್ಮ ನೋಡಿ ಸುಮ್ಮನೆಂಗಿರಲಿ. ಸುಮ್ಮ ಕೈರವಲ್ಲೆ ಸರಿ ಹೊತ್ತಿಗೆ ಉಣವಲ್ಲೆ, ಹುಚ್ಚು ಹಿಡಿದು ಆಗೇತಿ ಶತಮಾನ, ಬಿರಿ ಬರ್ತಾಟ ತಲೆ ದಿಂಡಿಗೆ ಮುಳ್ತಾಟ, ನನ್ನ ಮ್ಯಾಲ ತಡಿಸಿದಿಗೋ ಅನುಮಾನ, ಹುಡುಕಿತನಕ ಶನಿ ಮ್ಯಾಲೆ ಬರಲಿ, ಈ ವಿರಹದ ಪರಿಹಾರ ಸಿಗಲಿ, ಜಲ್ದಿ ಹೇಳಲ ಮಗನ ಬ್ಯಾಗತ್ತಿಕೊಂಡು ಎಲ್ಲಿಗೆ ಬರಲಿ, ನಿನ್ನ ನೋಡಿ ಸುಮ್ಮನೆಂಗಿರಲಿ, ನಿನ್ನ ನೋಡಿ ಸುಮ್ಮನೆಂಗಿರಲಿ, ನಿನ್ನ ನೋಡಿ ಸುಮ್ಮನೆಂಗಿರಲಿ, ನಿನ್ನ ನೋಡಿ ಸುಮ್ಮನೆಂಗಿರಲಿ. ಥ್ಯಾಂಕ್ ಯು. ಅಬ್ಬಾ, ಇವ್ರು ಇಷ್ಟು ಚಂದ ಹಾಡಿದ್ರೆ ಇವ್ರನ್ನ ನೋಡಿ ಸುಮ್ಮನೆ ಹೆಂಗಿರೋದು? ಚಪ್ಪಾಳೆ ಹೊಡಿಬೇಕಾ ಬೇಡವಾ? ಸೂಪರ್, ಥ್ಯಾಂಕ್ ಯು ಸೋ ಮಚ್. ಈಗ ಮತ್ತೊಂದು ಡಾನ್ಸ್ ನೋಡುವಂತಹ ಸಮಯ. ಇವರು ಕೂಡ ಸಿಕ್ಕಾಬಳೆ ಟಿವಿ ಶೋಸ್ ಅಲ್ಲಿ ನೋಡಿರ್ತೀರಿ ನೀವು ಇವ್ರ ಟೀಮ್ನ. ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಟೀಮ್ ಕಾಲರ್ಸ್ ಆನ್ ಸ್ಟೇಜ್ ಪ್ಲೀಸ್. क्या कोई मारे ना यहाँ अपनी भी थोड़ी अदा थोड़ा अंदाज है, ऐसे हैं चाहे वैसे हैं, अरे जो भी है जैसे है खुद पे हम नाज है, जाने ना हमको ये जमाना, चाहो तो
कैसे खोले दिलों के ताले जा देते उसको जहाँ देते अपनी माँ देते जिसकी भी बाहें गले में डाले दुनिया से हमको क्या ले जाना यारों के दिल में हो ठिकाना एक बार होता है प्यार ये लाख बार कहला ले कहते हैं हमको प्यार से इंडिया वाले छुए थे दिल के तार से इंडिया वाले हर जीत छीन ले हार से इंडिया वाले दुश्मन के छक्के छुड़ा दे हम इंडिया वाले दुश्मन के छक्के छुड़ा दे उंगली पे सबको नचा दे दुश्मन के छक्के छुड़ा दे हम इंडिया वाले ಚೆಕ್ ಕ್ಯಾ ಬಾತ್ ಹೈ ಬರ್ಲಿ ಜೋರಾದ ಚಪ್ಪಾಳೆ ಬೋಲೋ ಭಾರತ್ ಮಾತಾ ಕಿ ಟೀಮ್ ಕಲರ್ಸ್ ಗುಡ್ ಜಾಬ್ ಅಂತ ಹೇಳ್ತಾ ಈಗ ಮತ್ತೊಂದು ಹಾಡನ್ನ ಕೇಳೋಣವಾ ಓಕೆ ಈಗ ನಿಮ್ಮ ಮುಂದೆ ಬರ್ತಿರೋರು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನೋಡಿರ್ತೀರಿ ನೀವು ಸಾಕಷ್ಟು ವೇದಿಕೆಗಳಲ್ಲಿ ಹಾಡಿದ್ದಾರೆ ಹಾಗೆ ಇವರು ಸಾಕಷ್ಟು ಆಲ್ಬಮ್ ಸಾಂಗ್ಸ್ ಕೂಡ ಮಾಡ್ತಾರೆ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ವೈಬೋಲ್ ಅವರನ್ನ ಬರ್ಲಿ ಜೋರ್ ಚಪ್ಪಾಳೆ ಪ್ಲೀಸ್ ಗ್ರಾಮ ಪಂಚಾಯಿತಿ ಸದಸ್ಯರು ಕೆ ರಘು ಅಣ್ಣ ಅವರಿಗೆ ಅದೇ ರೀತಿ ಲಕ್ಷ್ಮಣ್ ಅವರಿಗೆ SRP ಸಂತೋಷ್ ಅವರಿಗೆ ವೀಣಾ ರವಿ ಕುಮಾರ್ ಅವರಿಗೆ ನಮ್ಮ ಮೂನ್ ಸ್ಟಾರ್ ಇವೆಂಟ್ಸ್ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಅಣ್ಣ ಸ್ನೇಹಿತರ ಕೋರಿಕೆ ಮೇರೆಗೆ ಒಂದು ತಮಿಳು ಚಿತ್ರದ ಗೀತೆಯನ್ನು ಹಾಡೋಣ ವೇದಾಳಂ ಚಿತ್ರದ ಗೀತೆನ ಕೋರಿಕೆ ಮೇರೆಗೆ ಗೀತೆನ ಹಾಡೋಣ आलूमा डोलूमा इसा लकड़ी मालूमा तेजी गली जिने क्राक मुटा सालूमा अरे कली कली कल्लू कोटू मुटा कल कले पलचुला पल पलकते बिटा बला लोकले डमुगना डमुगना डोला कटा डमुगना डमुगना डोला बना एवरी बोला यरकना करकना मुरकना कोटा यता यरकना इनकना सरकना ओना यता यरकना आलूमा डोलूमा आलूमा डोलूमा इसा लकड़ी मालूमा तेजी गली जिने क्राक मुटा सालूमा अरे कल करी कल कोटू मुटा कल कले पल जिन पल पलकत मिटा मला लोकले कले ರಂಗರಾವನ ರೌಡಿಯನ ಜವರ ದುಡ್ಡ ತುಟ್ಟು ಪುಟ ಕುತ್ತುವಿಯ ಸೋವರ ರವದಿ ತೋಟರಿ ಮೊಕಸಿನ ಪೋರುಡ ಮಚ್ಚ ಪನಿ ಪಟ್ಟು ಮೆಟ್ಟ ನಿನ್ನ ಬೇಡುಡ ಎದಗಿನ ದುರ್ಗಿನ ಬೆಲಗದ ನವರನ ಸಲಕನ ಸರ್ವನ ಲೋಕ ಅಪಮಾನಿ ಒಂದನ ಇರುಪನ ಪಂಚ ವೈದ ತಿರುಪನ ಇದಗಿನ ಮಲಗಿನ ರೌಡಿಯನ ಗೆಲುಕಲೆ ಆಲೂಮಾ ಡೋಲುಮಾ आलूमा डोलूमा इसा लकड़ी मालूमा तेजी गली जिने क्राक मुटा सालूमा
ಅಂತ ಹೇಳ್ತಾ, ಹಾಗೆ ಸಾಕಷ್ಟು ಪಂದ್ಯಾವಳಿಗಳು ನಡೀತು. ತಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಮೊದಲನೇ ವರ್ಷದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿ. ಈಗ ಅದರ ಪ್ರೈಸ್ನ ಅಂದರೆ ಯಾರ್ಯಾರು ಗೆದ್ದಿದ್ದೀರಾ ಅಲ್ವಾ, ಅವ್ರಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡುವಂತಹ ಸಮಯ. ಸೊ ಈ ಒಂದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಕೊಡತಿ ಗ್ರಾಮ ಪಂಚಾಯತಿ ಸದಸ್ಯರು ಕೆ ರಘು ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಲಕ್ಷ್ಮಣರವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಓಕೆ, ಸೊ ಎಲ್ಲ ವಿನ್ನರ್ಸ್ ರೆಡಿ ಆಗಿರಿ. ನಿಮ್ಮ ಪ್ರಶಸ್ತಿಯನ್ನು ತಗೊಂಡು ಮನೆಗೆ ಹೋಗಲಿಕ್ಕೆ ಒಂದು ಹಾಡು ಕೇಳಿಬಿಡೋಣ. ಆಮೇಲೆ ಯಾರ್ಯಾರು ಪ್ರಶಸ್ತಿ ವಿಜೇತರು ಅಂತ ಅನೌನ್ಸ್ ಮಾಡ್ತೀನಿ. ಓಕೆನಾ? ವಿಜೇತರು ಅಂತ ಇನ್ನು ಸ್ವಲ್ಪ ಹೊತ್ತಲ್ಲೇ ಅನೌನ್ಸ್ ಮಾಡ್ತೀನಿ ಅಂತ ಹೇಳ್ದ ಈಗ ಶ್ರೀಹರ್ಷ ಹಾಗೂ ಪೃಥ್ವಿ ಭಟ್ ನಿಮ್ಮ ಮುಂದೆ. ಹಾಡಿ ನನ್ನ ನೀನು ಗೆಲ್ಲಲಾರೆ, ನನ್ನ ನೀನು ಗೆಲ್ಲಲಾರೆ, ತಿಳಿದು ತಿಳಿದು ಛಲವೇತಕ್ಕೆ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ. ನನ್ನಂತ ಹೆಣ್ಣಿಂದ ಸೋಲೋಕೆ ಆಸೆ ನಿನಗೆ. ನನ್ನ ನೀನು ಗೆಲ್ಲಲಾರೆ, ತಿಳಿದು ತಿಳಿದು ಛಲವೇತಕ್ಕೆ ಎಲ್ಲರದರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ. ನನ್ನಂಥ ಗಂಡಿಂದ ಸೋಲೋಕೆ ಆಸೆ ನಿನಗೆ. ನನ್ನ ನೀನು ಗೆಲ್ಲಲಾರೆ. ಪ್ರಣಯ ನಾಟ್ಯವಾಡಿದಂತ ನೀಲಕಂಠ ಕಂಡುತ್ತಾನೆ ಮರುಳೇ ನಿನಗೆ ಅರಿವಿಲ್ಲವೇ. ವಿಷಾದ ತಪ್ಪದು ಕೆಣಕುತ್ತ ಕಾಲ ಹಟ್ಟಿ ಕರೆದರೆ ಜೋಕೆ. ನನ್ನ ನೀನು ಗೆಲ್ಲ ತಿಳಿದು ತಿಳಿದು ಛಲವೇತಕ್ಕೆ ಸೂಪರ್. ಇದನ್ನ ಹೀಗಾಡಿದ ಪರಿಸಾನಿ ಸಗಮದ ಪರಿಸಗ ಸಗಮ ಮದದ ಪರಿಸ ಸಗ ಗಪ ಮಾಮ ಸಗಮದ ಪರಿಸಗ ಸರಿ ಪರಿಸಗ ಗ ಗ ಗ ಗ ಗ ಗ ಮ ಗ ಸ
ಸಗ ಪಮಗ ಸನಿದ ಸನಿದ ಸರಿ ಬಬನಿ ಸ ಸಗ ಮಗನಿ ಸ ಸರಿ ಬಬದ ಸ ಸಗ ಮಬನಿ ಸ ಹೆಣ್ಣು ನವಿಲು ಅಂದವಿಲ್ಲ ಕರಿಯ ಸೊಬಗು ಹೊಂದಲಿಲ್ಲ ಕುಣಿವ ನವಿಲು ಗಂಡು ಕೇಳಲೆ ಸಂಗೀತ ಕಲಿಯಲು ಹರಸುವ ಸರಸ್ವತಿ ಹೆಣ್ಣು ಅಮ್ಮಯ್ಯ ಪಲ್ಲೆಯ ಆಕೆಯ ಒಡೆಯನು ಬ್ರಹ್ಮನು ಗಂಡು ಇದಕ್ಕೆ ಮೌನ ಎಲ್ಲೇ ಧ್ಯಾನ ಚಲುವೆ ಒಲವೇ ಹೇಳು ನಿನಗೂ ಭಯವೇ ನನ್ನಂತ ಕಂಡಿದ್ದ ಸೋಲೋಕೆ ಆಸೆಯ ನಿನಗೆ ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಛಲವೇ ತಕ್ಕೆ ಈ ಊರ್ ಜಾತ್ರೆಯಲ್ಲಿ ಮಾನ ಹೋಗಿ ಕೊನೆಗೆ ಗಿರಿನಗರ ಸೇರುವೆ ನನ್ನಂತ ಹೆಣ್ಣಿಂದ ಸೋಲೋಕೆ ಆಸೆ ನಿನಗೆ ತಜ್ಜುಂ ತಕಜುಂ ತಕರಂ ನಾನು ನೀನು ಒಳ್ಳೆ ಜೋಡಿ ತದ್ದಿತ್ ತಕಜಂ ಧಿತ್ ತಕಜಂ ಅಯ್ಯೋ ಹೆಣ್ಣೆ ಮಂಕ್ರಿಣ್ಣೆ ತಕಧಿತ್ ತಕಜಂ ಧಿತ್ ತಕಜಂ ಬಿಡಲು ನಿನ್ನ ಬಾಚಿನ ತಾಂ ತಕ ದಿಮ್ಮಿ ತಕಜಂ ಹಾಡಿ ಹಾಡಿ ದಣಿವಾಯ್ತೇನು ತಾಂ ತಕ ದಿಮ್ಮಿ ತಕಜಂ ಮಧ್ಯೆ ಲಿರಿಕ್ಸು ಮರ್ತೋಯ್ತೇನು ತಕಡತಾಂ ತಕಿಟ್ಟ ತಕಡತಾಂ ತಕಿಟ್ಟ ತಕಡತಾಂ ತಕಿಟ್ಟ ತಕಡತಾಂ ಗಡಗಡ ನೀನು ಕುಣಿದು ಗುಡುಗುಡು ಎಂದು ಗೂಡುಗೆ ಸಿಡಿಸಿಡಿ ಎಂದು ಸಿಡಿದು ಮರಗಡ ತಿರುಗುವ್ಯಾ ಥ್ಯಾಂಕ್ ಯು ಹಾಡು ಎಂಜಾಯ್ ಮಾಡಿರ್ಬೋದು ಎಲ್ಲ ದೊಡ್ಡ ಚಪ್ಪಾಳೆ ಆ ಮಹನೀಯರಿಗೆ ಬರಲಿ ಬಟ್ ಇನ್ನೊಂದು ದೊಡ್ಡ ಚಪ್ಪಾಳೆ ಇಲ್ಲಿ ಮ್ಯೂಸಿಷಿಯನ್ಸ್ ಕೊಡ್ರಿ ನಿಜವಾಗ್ಲೂ ಇಳೆಯರಾಜ ಸರ್ ಕಂಪೋಸ್ ಮಾಡಿದಂಥ ಈ ಹಾಡು ಅವತ್ತಿಗೆ ಬಹುಶಃ ಒಂದು 100-150 ಜನಕ್ಕೂ ಮೇಲೆ ಇದ್ರೇನೋಪ್ಪ ಆ ವೈಲಿನ್ಸು ಎಲ್ಲ ನುಡಿಸೋಂಥದ್ದು ಇಲ್ಲಿ ಅಷ್ಟು ಜನ ರೆಪ್ರೆಸೆಂಟ್ ಮಾಡೋಕ್ಕೆ 2-3 ಜನ ಸ್ಟ್ರಿಂಗ್ ಸೆಕ್ಷನ್ ಆ್ಯಂಡ್ ಒನ್ ಮೇಜರ್ ಪರ್ಸನ್ ಈಸ್ ದೀಪು ಸರ್. ದೊಡ್ಡ ಚಪ್ಪಾಳೆ ಬರಲಿ, ಜೋಡ್ ಚಪ್ಪಾಳೆ ಪ್ಲೀಸ್. ಅದ್ಭುತವಾದ ಕಲಾವಿದರು, ಒಬ್ಬರೇ ಮನುಷ್ಯ ಅವ್ರು ನುಡಿಸೋದು, ಆ ಇನ್ಸ್ಟ್ರೂಮೆಂಟ್ ಚೇಂಜ್ ಮಾಡ್ಕೊಳ್ಳೋದು ಕೂಡ ಒಂದು ಅದ್ಭುತ, ನೋಡೋದೇ ಒಂದು ಅದ್ಭುತ. ಆ್ಯಂಡ್ ಬೇಸ್ ಗಿಟಾರ್ ಕೂಡ ವಂಡರ್ಫುಲ್ ವರ್ಕ್ ಸರ್, ಥ್ಯಾಂಕ್ ಯು ಸೋ ಮಚ್. ಇಡೀ ಸ್ಟ್ರಿಂಗ್ ಸೆಕ್ಷನ್ 2 ಮೇಂಟೈನ್ ಮಾಡಿದರೆ, ಈ ಕಡೆ ಇಡೀ ರಿದಮ್ ಸೆಕ್ಷನ್ನ 3 ಜನ ಮೇಂಟೈನ್ ಮಾಡ್ತಾ ಇದ್ರೆ. ಆ್ಯಂಡ್ ಅದರಲ್ಲೂ ಈ ಹಾಡಿಗೆ ಏನು ಸರ್, ನನ್ನ ಹಾಡು ಬೋಲ್ ಮೇಲೆ ನಿಮ್ಮ ಏಟಿತ್ತಲ್ಲ ಸರ್, ಥ್ಯಾಂಕ್ ಯು. ಪ್ರಕಾಶ್ ಸರ್ಗೆ ದೊಡ್ಡ ಚಪ್ಪಾಳೆ ಬರಲಿ ಡ್ರಮ್ಸಲ್ಲಿ. ಇನ್ನೂ ಇಬ್ಬರನ್ನ ಕೂಡ ಹಿಂಗೆ ಪರಿಚಯ ಮಾಡ್ತೀವಿ. ನೆಕ್ಸ್ಟ್ ಟಪಾಂಗುಚ್ಚಿ ರೌಂಡ್ ಇದೆ. ಎಷ್ಟು ಜನ ಡ್ಯಾನ್ಸ್ ಮಾಡೋಕ್ಕೆ ರೆಡಿ ಇದ್ದೀರಿ? ಅನುರಾಧ ಮೇಡಮ್ ಕೇಳಿದಾಗಲೂ ಹಿಂಗೆ ಕೈ ಎತ್ತಿದ್ರಿ, ಕೈಯೇ ಎತ್ತಿಬಿಟ್ರಿ. ಡ್ಯಾನ್ಸ್ ಮಾಡೋದ್ರೆ ಕುಣಿಬೇಕಲ್ಲ ಬಾ, ಕೈ ಎತ್ಬಿಟ್ಟು ಸುಮ್ ಕೂತ್ಕೊಂಡ್ರಂಗೆ ಮರ್ಯಾರ. ರೆಡಿನಾ ಡ್ಯಾನ್ಸ್ಗೆ? ಬರ್ತೀವಿ ಟಪಾಂಗುಚ್ಚಿ ಏಟ್ಗೆ. ಓಕೆ, ಥ್ಯಾಂಕ್ ಯು. ನಮ್ಮ ಕೊಡತಿ ಅಭಿಮಾನಿಗಳೆಲ್ಲರೂ ಫುಲ್ ಹಾಡೋದಕ್ಕೂ ಸೈ, ಕುಣಿಯೋದಕ್ಕೂ ಸೈ, ಹೌದಾ ಅಲ್ವಾ? ಎಷ್ಟು ಜನ ಹಾಡಿನ ಅಭಿಮಾನಿಗಳಿದ್ದೀರಿ? ಎಲ್ಲ ಥರದ ಹಾಡು ಕೇಳ್ತೀನಿ ಅಂತ. ಎಷ್ಟು ಜನ ಡಾನ್ಸ್ ಮಾಡೋದು ನೋಡೋಕ್ಕೆ ಖುಷಿ ಪಡ್ತೀರಾ? ನೋಡಿ, ನೀವು ಡಾನ್ಸ್ ಮಾಡೋದು ನೋಡೋದಕ್ಕೆ ನಮಗೂ ಖುಷಿ. ಓಕೆ, ಈಗ ವಾಲಿಬಾಲ್ ಪಂದ್ಯಾವಳಿ ಆಯಿತು. ಮೊದಲನೇ ವರ್ಷದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿ. ಇದಕ್ಕೆ ಸಾಕಷ್ಟು ಜನ, ಈ ಒಂದು ಟ್ರೋಫೀಸ್ ಏನು ನೋಡ್ತಿದ್ದೀರಿ, ಸಾಕಷ್ಟು ಜನ ಸ್ಪಾನ್ಸರ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತಮ್ಮ ಎಲ್ಲ ಸಹಕಾರಕ್ಕೂ ಅಂತ ಹೇಳ್ತಾ, ಈಗ ಈ ಒಂದು ಪ್ರಶಸ್ತಿಯನ್ನು ವಿತರಣೆ ಮಾಡೋದಕ್ಕೆ ಕೊಡತಿ ಗ್ರಾಮ ಪಂಚಾಯತಿ ಸದಸ್ಯರು KR ರಘು ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ KR ರಮೇಶ್ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಕೊಡತಿ ಜೈ ಭೀಮ್ ವಾಲಿಬಾಲ್ ಯುವಕರ ಬಳಗ ಇವರ ವತಿಯಿಂದ ಮೊದಲನೇ ವರ್ಷದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿ ನಡೆಯಿತು. ಮಹೇಶ್ ಕಾರ್ತಿಕ್, KR ರಕ್ಷಿತ್ ರವರು, ಗುರುಕಿರಣ್, ವಿಜಯ್, ತಿಲಕ್, DJ ಇವರು ಎಲ್ಲರೂ
ಸಾಕಷ್ಟು ಸಹಕಾರ ನೀಡಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಈ ಒಂದು ಟ್ರೋಫೀಸ್ ಏನು ನೋಡ್ತಿದ್ದೀರಿ, ಈ ಒಂದು ಪ್ರೈಸ್ ಏನು ನೋಡ್ತಿದ್ದೀರಿ, ಇದರ ಸ್ಪಾನ್ಸರ್ ಸಾಕಷ್ಟು ಜನ ಇದ್ದಾರೆ. ಅವರು ನಮ್ಮ KR ರಮೇಶ್ ಸರ್ ಆಗಿರ್ಬೋದು, KR ಬಾಬು ಸರ್ ಆಗಿರ್ಬೋದು, KM ನಾಗರಾಜ್ ಸರ್ ಆಗಿರ್ಬೋದು, KM ಮುನಿರಾಜುರವರು ಆಗಿರಬಹುದು, ಶ್ರೀ ಲಕ್ಷ್ಮಣ್ ರವರು, ಶ್ರೀ ರಾಜೇಶ್ ರೆಡ್ಡಿ ರವರು, ಹಾಗೆ ಜರ್ಸಿ ಸ್ಪಾನ್ಸರ್. ನೀವು ಜರ್ಸೀಸ್ ಏನು ನೋಡಿದ್ರಿ, ಅವರು ವಾಲಿಬಾಲ್ ಪಂದ್ಯಾವಳಿ ಆಡಬೇಕಾದ್ರೆ ಅದಕ್ಕೆ ಸ್ಪಾನ್ಸರ್ಶಿಪ್ ಕೊಟ್ಟಂಥವರು ಸಂತೋಷ್ SRP ರವರು, ರಘು KMR ರವರು, ಹಾಗೆ ಗ್ರೌಂಡ್ನ ಎಕ್ಸ್ಪೆನ್ಸನ್ನು ಭರಿಸಿ ಮತ್ತೊಂದು ಹೊಸ ವಾಲಿಬಾಲ್ ಗ್ರೌಂಡ್ ನಿರ್ಮಾಣ ಮಾಡೋದಕ್ಕೆ ಸಹಕಾರ ಕೊಟ್ಟಂಥವರು KV ಮಂಜುನಾಥ್ನವರು, ನವೀನ್ ಜಗಪಾರವರು, ರಾಜೇಶ್ KR ರವರು, ಮಂಜುನಾಥ್ ರವರು, ಶ್ರೀ ನವೀನ್ ಅಂಜನಪ್ಪನವರು, ಶ್ರೀ MP ಕೇಶವ್ರವರು, ಯುವರಾಜ್, ಪ್ರಭಾಕರ್, ಕಿಶೋರ್ ಹಾಗೂ ಶ್ರೀ ಸುರೇಶ್ ಅವರು. ಜೊತೆಗೆ ಅನ್ನದಾನ ಕೂಡ ಬಹಳ ಅದ್ಧೂರಿಯಿಂದ ನಡೀತು. ಇದಕ್ಕೆ ಸಹಕಾರ ಕೊಟ್ಟಂಥವರು KM ರವಿರವರು, ಸಂದೀಪ್ ರವರು, ಅಶೋಕ್ ರೆಡ್ಡಿರವರು, ಹರೀಶ್ ಅಶೋಕ್ ರವರು, ಮುರಳೀರವರು. ಮತ್ತೊಂದು ಸಾರಿ ಮಗದೊಂದು ಸಾರಿ ಎಲ್ಲ ಸ್ಪಾನ್ಸರರ್ಸ್ಗೂ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳನ್ನು ತಿಳಿಸ್ತಾ, ಈಗ 4th ಪ್ಲೇಸಿಂದ ಟ್ರೋಫಿ ನೋಡೋಣ ಸರ್. 4th ಇಂದ ಫಸ್ಟ್ಗೆ ಹೋಗೋಣ, ಫಸ್ಟಿಂದ 4th ಬರೋಣ. ಫಸ್ಟಿಂದ 4th ಫಸ್ಟಿಗೆ ಹೋಗೋಣ. ಓಕೆ, 4th ಪ್ಲೇಸ್ ಯಾರಿಗೆ ಹೋಯ್ತಪ್ಪ, ಯಾರಪ್ಪ ಈ 4ನೇ ಜಾಗದ ವಿನ್ನರ್ಸ್, ವಿಜೇತರು ಅಂತ ಕೇಳಿದ್ರೆ ಜೈ ಭೀಮ್ ಕೊಡತಿ ದಿನ್ನೈ ಬನ್ನಿ. ಮೆನಿ ಕಂಗ್ರ್ಯಾಚುಲೇಷನ್ಸ್, ಒಳ್ಳೇದಾಗ್ಲಿ ನಿಮಗೆ. ಕ್ಯಾಪ್ಟನ್ ಜೈ ಭೀಮ್ ಕೊಡತಿ ದಿನ್ನೈ, ದಯವಿಟ್ಟು ಕ್ಯಾಪ್ಟನ್ ರವರು ವೇದಿಕೆ ಮೇಲೆ ಬರಬೇಕು. Third runner up. Many congratulations. ಚಪ್ಪಳ ಮೂಲಕ ಅವ್ರಿಗೆ ಸ್ವಾಗತ ಬಯಸ್ತಾನೆ. ಚಪ್ಪಳ ದಯವಿಟ್ಟು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕಲಾಭಿಮಾನಿಗಳು ಹಾಗೂ ಕ್ರೀಡಾಪಟುಗಳಿರುವಂಥ ವಾಲಿಬಾಲ್ ವಿಜೇತರಿಗೆ ಚಪ್ಪಳ ಮೂಲಕ ಅವರಿಗೆ ಸ್ವಾಗತವನ್ನು ಬಯಸೋಣ. ಈಗ 3rd ಪ್ಲೇಸ್ ಯಾರಿಗೆ ಹೋಗ್ತಾ ಇದೆ ಅಂದ್ರೆ ಕಾಡು ಬೆಸನಹಳ್ಳಿ. ಮೆನಿ ಕಂಗ್ರ್ಯಾಚುಲೇಷನ್ಸ್. ಇದರ ಸರ್ ಕಾಡು ಬಿಸ್ನಳ್ಳಿ ಯುವಕರು ಮೆನಿ ಕಂಗ್ರ್ಯಾಚುಲೇಷನ್ಸ್. ಹೊಸ ವಾಲಿಬಾಲ್ ಗ್ರೌಂಡ್ ಆಗಿದೆ, ಸಾಕಷ್ಟು ಜನ ಸ್ಪಾನ್ಸರ್ ಸಹಕಾರ ನೀಡಿದ್ದಾರೆ. ಈ ಒಂದು ಟ್ರೋಫೀಸ್ ಏನು ನೋಡ್ತಿದ್ದೀರಿ, ಯಾರ್ಯಾರು ವಿಜೇತರಾಗಿದ್ದಾರೆ ಅವ್ರಿಗೆ ಹೋಗ್ತಿದೆ. ನಿಮ್ ಎಲ್ಲರ ಜೋರಾದ ಚಪ್ಪಾಳೆ ಬರಲಿ. ಮೂಲಕ ಅವರಿಗೆ ಧನ್ಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಲಕ್ಷ್ಮಣ ಕಡೆಯಿಂದ ಬಹುಮಾನ ವಿತರಣೆ. ದಯವಿಟ್ಟು ಚಪ್ಪಾಳೆ ಹೊಡಿರಿ. ಅವ್ರಿಗೆ 2nd ಪ್ಲೇಸ್ ಯಾರಿಗೆ ಹೋಗ್ತಿದೆ ಅಂದ್ರೆ ಜೈ ಭೀಮ್ ವಾಲಿಬಾಲ್ ಕ್ಲಬ್ ಕೊಡತಿ. ಜೈ ಬೇಲಿ ಬಾರಿಸಿದ್ದಾರೆ. ಅವ್ರಿಗೆ ದಯವಿಟ್ಟು ಚಪ್ಪಳ ಮೂಲಕ ಅವ್ರಿಗೆ ಪ್ರೋತ್ಸಾಹವನ್ನು ಕೊಡೋಣ. ಚಪ್ಪಳ ದಯವಿಟ್ಟು ಎಲ್ಲರೂ ಚಪ್ಪಳವನ್ನು ಇದು ಮಾಡಿ. ಅಬ್ಬಾಬಾ, ಇವಾಗ ಫುಲ್ ಜೋಶು. ಕೊಡತಿ ಜೈ ಭೀಮ್ ಕೊಡತಿ. ಯಾರಿಗೂ ಚಪ್ಪಳ ಹೊಡಿರಪ್ಪ. ಗ್ರಾಮದಲ್ಲಿ ಚಪ್ಪಳ ಮೂಲಕ ಹೊಡಿರಿ. ನಮ್ಮ ಗ್ರಾಮದಲ್ಲಿ ವಿನ್ನರ್ ಆಗಿದ್ದಾರೆ. ಓಕೆ, ಮೊದಲನೇ ಬಹುಮಾನ 1st ಪ್ಲೇಸ್ ಯಾರು ಇದರ ವಿಜೇತರು ಅಂತ ಕೇಳಿದ್ರೆ ವರ್ತೂರ್. ಬನ್ನಿ ಎಲ್ಲ ಕ್ರೀಡಾಪಟುಗಳು ಯಾರ್ಯಾರು ವಾಲಿಬಾಲ್ ಪಂದ್ಯಾವಳಿನಲ್ಲಿ ಭಾಗವಹಿಸಿದ್ರಿ ದಯವಿಟ್ಟು ಬನ್ನಿ. ನಮ್ಮ ವರ್ತೂರ್ ಪ್ರಥಮ ಬಹುಮಾನವನ್ನು ಗೆಲ್ದಿದ್ದಾರೆ. ಅವರಿಗೆ ಪ್ರಥಮ ಬಹುಮಾನವನ್ನು ಕೊಟ್ಟಿರತಕ್ಕಂಥ KR ರಮೇಶ್ ಅಣ್ಣ ಅವರಿಗೆ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಚಪ್ಪಾಳೆ ಮೂಲಕ ಅವರಿಗೆ ಧನ್ಯವಾದಗಳನ್ನು ಹೇಳೋಣ. ಚಪ್ಪಾಳೆ ತಟ್ಟಿರಿ ಪ್ಲೀಸ್, ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಓಕೆ, ಒಂದು ಗ್ರೂಪ್ ಫೋಟೋ ಅಂತ ಇಟ್ಕೊಳ್ರಪ್ಪ. ಇಲ್ಲಿ ದಯವಿಟ್ಟು ಸಹ ಈ ಕಡೆ ತುಂಬಾ ಜನ ಇದ್ದೀರಾ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಸ್ವಲ್ಪ ಈ ಕಡೆ ಸೈಡ್ ಬನ್ನಿ. ಈ ಕಡೆ ಮುಂದೆ ಜಾಗ ಇದೆ ಬನ್ರಪ್ಪ. ಬ್ರೋ ರವಿ, ಈ ಕಡೆ ಇಲ್ಲಿ ಸ್ವಲ್ಪ ಮುಂದೆ ಜಾಗ ಇದೆ ಬನ್ರಿ ಮಕ್ಕಳು.
ಸಮಯ ಕಡಿಮೆ ಆದವರಿಂದ ನಾವು ಹೊರಡ್ತಾ ಇದ್ದೇವೆ. ಒಂದೆರಡು ಮಾತುಗಳು ಈ ಊರಿನ ಮದ್ದೂರಮ್ಮ ಜಾತ್ರೆ ಮಹೋತ್ಸವ ಪರವಾಗಿ ನಮ್ಮ KR ರಮೇಶಣ್ಣವರು ಎರಡು ಮಾತುಗಳನ್ನು ಮಾತಾಡ್ತಾರೆ. ಹಾಗೂ ಈ ವಾಲಿಬಾಲ್ ಜೈ ಭೀಮ್ ಯುವಕರಿಂದ ವಾಲಿಬಾಲ್ ತಂಡದ ಅವ್ರಿಗೂ ಸಹ ಒಂದೆರಡು ಮಾತುಗಳನ್ನು ತಿಳಿಸ್ತಾರೆ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಸಮಸ್ತ ನನ್ನ ಗ್ರಾಮದ ಎಲ್ಲ ಆತ್ಮೀಯ ಬಂಧುಗಳೇ, ಮದ್ದೂರಮ್ಮ ಜಾತ್ರೆಯ ಎಲ್ಲ ನನ್ನ ಭಕ್ತ ಮಹಾಶಯರೇ, ಆದಿ ಕಾಲದಿಂದಲೂ ಸಹ ಈ ಜಾತ್ರೆ ನಡ್ಕೊಂಡು ಬರ್ತಾ ಇದೆ ಈ ಭಾಗದಲ್ಲಿ. ಅದೇ ರೀತಿ ಕೊಡ್ತಿ ಗ್ರಾಮದಲ್ಲಿ ಸತತವಾಗಿ ಎಲ್ಲ ಗ್ರಾಮದ ಹಿರಿಯರ, ಸ್ನೇಹಿತರ, ತಾಯಂದಿರ ಆಶೀರ್ವಾದದಿಂದ ಈ ಜಾತ್ರೆ ಪ್ರತಿ ವರ್ಷ ಅದ್ಧೂರಿಯಾಗಿ ಸಾಗ್ತಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಪ್ರೇಕ್ಷಕರು ತಾವು ಎಲ್ಲಿಯವರೆಗೂ ಈ ಕಲೆಯನ್ನು, ಈ ಸಂಸ್ಕೃತಿಯನ್ನು, ಈ ಹಬ್ಬಗಳನ್ನು ಗೌರವಿಸ್ತೀರ ಅಲ್ಲಿ ತನಕ ಆ ಗ್ರಾಮ ಸಮೃದ್ಧಿಯಾಗಿರುತ್ತೆ, ಕ್ಷೇಮವಾಗಿರುತ್ತೆ. ಹಾಗೆ ತಾವೆಲ್ಲರೂ ಇವತ್ತು ಬಹಳ ವಿಜೃಂಭಣೆಯಿಂದ ಕೂತಿದ್ದೀರಾ ಈ ಕಾರ್ಯಕ್ರಮ ವೀಕ್ಷಿಸಲಿಕ್ಕೆ. ಒಳ್ಳೆ ಉತ್ತಮ ಕಲಾವಿದರು ಬಂದಿದ್ದಾರೆ ಇಲ್ಲಿ. ರಾಜ್ಯದ ಹೆಸರಾಂತ ಕಲಾವಿದರನ್ನ ಇವತ್ತು ನಮ್ಮ ಗ್ರಾಮಕ್ಕೆ ಬರಮಾಡ್ಕೊಂಡಿದ್ದೀವಿ. ನಮ್ಮ ಗ್ರಾಮ ಎಷ್ಟು ಶಾಂತಿಯುತವಾಗಿರೋದು ಅಂತೇಳ್ಬಿಟ್ಟು ನಮ್ಮ ಕಲಾವಿದರಿಗೆ ತಿಳಿಬೇಕು. ನಮ್ಮ ಕಲಾವಿದರು ಮತ್ತೊಂದು ಊರಿಗೆ ಹೋದಾಗ ನಮ್ಮ ಊರನ್ನು ನೆನೆಸಿಕೊಳ್ಳಂತ ಮಾಡ್ತಕ್ಕಂಥ ಶಕ್ತಿ ಇರೋದು ಈ ಗ್ರಾಮದಲ್ಲಿ. ಈಗ ತಾವೆಲ್ಲ ಸೇರಿದ್ದೀರಲ್ಲ, ತಾಯಂದಿರು, ಭಕ್ತಾಶರು ಮತ್ತು ಕಲಾವಿದರು, ನೀವೆಲ್ಲ ಕಲಾವಿದರು ಬಂದಾಗ ದಯವಿಟ್ಟು ಅವರಿಗೆ ಪ್ರೋತ್ಸಾಹವನ್ನು ಚಪ್ಪಾಳೆ ಮೂಲಕ ಕೊಡಿ. ಯಾಕೆ ಹೇಳ್ತೀನಿ ಅಂದರೆ, ಒಂದು ಕಲಾವಿದನಿಗೆ ಬೇಕಾಗಿರ್ತಕ್ಕಂತಹ ಖುಷಿ, ಗೌರವ, ಚಪ್ಪಾಳೆ. ಪ್ರತಿಯೊಂದು ಕಲಾವಿದ ಬಯಸೋದು ಚಪ್ಪಾಳೆ ಒಂದೇ. ಅದು ಅವರಿಗೆ ಕೋಟಿಗಿಂತ ಹೆಚ್ಚಿನ ಖುಷಿಯನ್ನು ಕೊಡ್ತಕ್ಕಂತಹ ಒಂದು ಗೌರವ. ಅದಕ್ಕಾಗಿ ಈ ಒಂದು ವೇದಿಕೆಯನ್ನು ರೂಪಿಸಿ ಈ ಗ್ರಾಮಕ್ಕೆ ಅದ್ಧೂರಿ ಕಾರ್ಯಕ್ರಮವನ್ನು ಕೊಟ್ಟಂತ, ಈ ಕೊಡಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಕಲಾವಿದರಿಗೂ ಮತ್ತು ಈ ಗ್ರಾಮಕ್ಕೆ, ಈ ಜಾತ್ರೆಗೆ ಬಹಳಷ್ಟು ಜನ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ದುಡಿದಿದ್ದಾರೆ. ಅವರೆಲ್ಲರಿಗೂ ಸಹ ಈ ವೇದಿಕೆ ಮೂಲಕ ನಮ್ಮ ಪರವಾಗಿ, ತಮ್ಮೆಲ್ಲರ ಪರವಾಗಿ ಒಂದು ಜೋರಾದ ಚಪ್ಪಾಳೆಯನ್ನ ತಾವೆಲ್ಲರೂ ಕೊಡಬೇಕು. ಜೋರಾದ ಚಪ್ಪಾಳೆ. ದಯಮಾಡಿ ನಿಮ್ಮ ಎಲ್ಲರ ಆಶೀರ್ವಾದ ಎಲ್ಲಿ ತನಕ ಈ ಗ್ರಾಮದ ಮೇಲೆ ಇರುತ್ತೆ, ಎಲ್ಲಿ ತನಕ ಆ ದೇವಿಯ ಮೇಲೆ ತಮ್ಮೆಲ್ರಿಗೂ ಸಹ ಭಕ್ತಿ ಇರುತ್ತೆ, ಅಲ್ಲಿ ತನಕ ಇಂತಹ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ನಮ್ಮ ಗ್ರಾಮದಲ್ಲಿ ನಡೆಯುತ್ತೆ. ತಮ್ಮೆಲ್ಲರ ಆಶೀರ್ವಾದದಿಂದ ಮುಂದೇನೂ ಸಹ ಇದೇ ರೀತಿ ಹೆಚ್ಚಿನ ರೀತಿಯಲ್ಲಿ ಮಾಡಲಿಕ್ಕೆ ತಾವೆಲ್ಲರೂ ಸಹಕಾರ ಕೊಡ್ತೀರಾ, ಶಕ್ತಿ ಕೊಡ್ತೀರಾ. ಆ ತಾಯಿ ಮದ್ದೂರಾಂಬ ಎಲ್ಲ ನನ್ನ ಗ್ರಾಮದ ಆತ್ಮೀಯ ಬಂಧುಗಳಿಗೆ, ಎಲ್ಲ ಗ್ರಾಮದ ನನ್ನ ಆತ್ಮೀಯರ ಹಿರಿಯರಿಗೆ, ತಾಯಂದಿರಿಗೆ, ಸ್ನೇಹಿತರಿಗೆ, ಅಕ್ಕಪಕ್ಕದಿಂದ ಬಂದಿರತಕ್ಕಂಥ ಗ್ರಾಮದ ಎಲ್ಲ ಭಕ್ತ ಮಹಾಶಯರಿಗೆ ಆ ತಾಯಿ ಸರ್ವಮಂಗಳವನ್ನು ಉಂಟು ಮಾಡಲಿ. ಎಲ್ರಿಗೂ ಸಹ ಒಳ್ಳೆ ಆರೋಗ್ಯ ಭಾಗ್ಯವನ್ನು ಕೊಡಲಿ, ಸಮೃದ್ಧಿಯನ್ನು ಕೊಡಲಿ, ಕ್ಷೇಮವನ್ನು ಕೊಡಲಿ, ನಮ್ಮ ಗ್ರಾಮ ಉನ್ನತ ಮಟ್ಟಕ್ಕೆ ಏರಲಿ ಅಂತ ತಮ್ಮೆಲ್ಲರ ಪರವಾಗಿ ಈ ವೇದಿಕೆ ಮೇಲೆ ಆ ತಾಯಿಯಲ್ಲಿ ಕೇಳ್ಕೊಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತಾಂಬೆ. ನಮ್ಮ ಕೊಡತಿ ಜೈ ಭೀಮ್ ತಂಡದವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಪ್ರತಿ ವರ್ಷ ಈ ಊರ ಹಬ್ಬಕ್ಕೆ ನಾವು ಸತತವಾಗಿ ನಾವು ಟೂರ್ನಮೆಂಟ್ ನಡೆಸ್ತೀವಿ. ಇದೇ ಥರ ನಮಗೆ ಎಲ್ಲರೂ ಪ್ರೋತ್ಸಾಹ ಕೊಡಲಿ ಅಂತ ಅವರು ಕೇಳ್ಕೊತಾ ಇದ್ದೇವೆ. ಅವ್ರಿಗೆ ಈ ಮದ್ದೂರಮ್ಮ ತಾಯಿ ಈ ಗ್ರಾಮಸ್ಥರ ಪರವಾಗಿ, ಈ ಸುತ್ತಮುತ್ತಲ ಬಂದಿರತಕ್ಕಂಥ ಸಾರ್ವಜನಿಕರ ಪರವಾಗಿ ಅವರಿಗೆ ಒಳ್ಳೆಯದಾಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಜೈ ಹಿಂದ್, ಜೈ ಭೀಮ್.
ಈ ಒಂದು ವಾಲಿಬಾಲ್ ಪಂದ್ಯಾವಳಿಗೆ ಸಹಕಾರ ಕೊಟ್ಟಂತಹ ಪ್ರತಿಯೊಬ್ಬರಿಗೂ ಆ ದೇವಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಹೀಗೆ ನಿಮ್ಮ ಸಹಕಾರ ಇನ್ನೂ ಹೆಚ್ಚಾಗಿ ಕೊಡ್ತಾ ಇರಿ, ಇನ್ನು ಮುಂದಿನ ಭವಿಷ್ಯದಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಅಂತ ಹೇಳ್ತಾ, ಈಗ ಸರಿಗಮಪ ಸೀಸನ್ 17 ನೀವು ಇವ್ರನ್ನ ನೋಡಿರ್ತೀರಿ, ಬೆಸ್ಟ್ ಎಂಟರ್ಟೈನರ್ ಅಂತ ಟ್ಯಾಗ್ ತಗೊಂಡವ್ರು ಇವರು. ಜೊತೆಗೆ ಸರಿಗಮಪ ಚಾಂಪಿಯನ್ಶಿಪ್ನಲ್ಲಿ ಕೂಡ ನೋಡಿರ್ತೀರಿ. ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಬೆಸ್ಟ್ ಎಂಟರ್ಟೈನರ್ ಆಫ್ ಸರಿಗಮಪ ಸೀಸನ್ 17 ಕಾಂಬದ ರಂಗಯ್ಯ ಅವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳುವಂತಹ ಸಮಯ. ಜೋರಾದ ಚಪ್ಪಾಳೆ ಬರಲಿ ಎಲ್ರಿಗೂ. ಸೌಂಡ್ ಯಾಕೋ ಕಮ್ಮಿ ಆಯ್ತಪ್ಪ, ಏನಿದು ಜೋಶು, ಬರ್ಲಿ ಒಂದ್ ಜೋಶು ಸರ್. ಸೂಪರ್. ಹಿಂದಗಡೆ ಎಷ್ಟೊಂದು ಅಭಿಮಾನಿ ನಿಲ್ತಿದ್ರೆ. ಗಂಡೈಕ್ಲಾ ಎಲ್ಲಿದ್ದೀರಪ್ಪ ಗಂಡ ಮಕ್ಳು? ಓ ಅಣ್ಣ, ಅಲ್ಲ ನಮ್ ಕ್ಲಾಸ್ಮೇಟ್ ಎಗರ್ತಾ ಇದ್ರೆ, ಇನ್ನೊಂದ್ಸರಿ ಎಗರೋಣ ನೋಡೋಣ. ಸೂಪರ್ ಬಿಡೋಣ. ನಮಸ್ಕಾರ. ಈ ಮಕ್ಕಳೆಲ್ಲ ಏನ್ ಆಟ ಆಡ್ತಿದ್ರಿ ನಾವು? ಉಪ್ಪು ಕಡ್ಡಿ ಸೌಂಡ್ ಮಾಡ್ರು ಒಂದ್ಸರಿ ಎಲ್ರು ನೋಡೋಣ ಮಕ್ಕಳು. ಆಹಾ ಸೂಪರ್. ಬಹಳ ಸಂತೋಷ. ಅಂದ್ರೆ ಹೆಣ್ಣು ಮಕ್ಕಳೆಲ್ಲ ಸೀರಿಯರ್ ಗಿರಿಯರ್ ಎಲ್ಲ ಬಿಟ್ಕೊಂಡ್ ಕೂತಿದ್ದೀರಿ, ಬಹಳ ಸಂತೋಷ. ಹೆಣ್ಣು ಮಕ್ಕಳೆಲ್ಲ ಒಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ರಪ್ಪ ನೋಡೋಣ. ಆಹಾ ಓಕೆ, ನಮ್ಮ ಉಪೇಂದ್ರ ಫ್ಯಾನ್ಸ್ಗೆ ಬನ್ನಿ ಸೌಂಡ್. ಪ್ರೀಸೆ ಪ್ರೀಸೆ ಕಣ್ಣು ಮುಚ್ಚಿ ನನ್ನ ಪ್ರೀಸೆ, ಮನಸ್ಸು ಬಿಚ್ಚಿ ನನ್ನ ಪ್ರೀಸೆ. ಪ್ರೀಸೆ ಪ್ರೀಸೆ ಕಣ್ಣು ಮುಚ್ಚಿ ನನ್ನ ಪ್ರೀಸೆ, ಮನಸ್ಸು ಬಿಚ್ಚಿ ನನ್ನ ಪ್ರೀಸೆ. ಉಸಿರಾಗಿ ಪ್ರೀಸೆ, ಬದುಕಾಗಿ ಪ್ರೀಸೆ, ನನಗಾಗಿ ಪ್ರೀಸೆ, ನಿನಗಾಗಿ ಪ್ರೀಸೆ. ಓ ಕಿರಣ, ಓ ಕಿರಣ, ನೀ ನನ್ನ ಪ್ರೀತಿ ಕಿರಣ, ಕಿರಣ ಕಿರಣ. ಪ್ರೀಸೆ ಪ್ರೀಸೆ ಕಣ್ಣು ಮುಚ್ಚಿ ನನ್ನ ಪ್ರೀಸೆ, ಮನಸ್ಸು ಬಿಚ್ಚಿ ನನ್ನ ಪ್ರೀಸೆ. ಕೆಳಗೆ ನನ್ನೆದೆಯ ಗರ್ಭದ ಒಳಗೆ, ಸಾವಿರಾರು ದಿನಗಳ ಕೆಳಗೆ ನನ್ನೆದೆಯ ಗರ್ಭದ ಒಳಗೆ ಉಸಿರಾಡಿತು ಆಸೆಯ ಭ್ರೂಣ, ಪಡೆಯಿತು ಪ್ರಾಣ, ಕಲಿಯಿತು ತುಡಿಯಿತು ಮುದ್ದಿನ ಮಾತೊಂದ. ಪ್ರೀಸೆ 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 ನನ್ನೆ ಪ್ರೀಸೆ, ಮಾತಾಡ್ತ ಪ್ರೀಸೆ, ಮುದ್ದಾಟ ಪ್ರೀಸೆ, ಮಗುವಂತ ಪ್ರೀಸೆ, ನನಗಾಗಿ ಪ್ರೀಸೆ. ಓ ಕಿರಣ, ಓ ಕಿರಣ, ನೀ ನನ್ನ ಪ್ರೀತಿ ಕಿರಣ, ಕಿರಣ ಕಿರಣ. ಪ್ರೀಸೆ ಪ್ರೀಸೆ ಕಣ್ಣು ಮುಚ್ಚಿ ನನ್ನ ಪ್ರೀಸೆ, ಮನಸ್ಸು ಬಿಚ್ಚಿ ನನ್ನ ಪ್ರೀಸೆ.
ಅಭಿಮಾನಿ, ನನ್ನೆದೆಗೆ ನೀ ಯಜಮಾನಿ, ನಿನ್ನಂದಕ್ಕೆ ನಾ ಅಭಿಮಾನಿ, ನನ್ನೆದೆಗೆ ನೀ ಯಜಮಾನಿ, ನೀನಿಲ್ಲದ ಲೋಕ ಬಾಡು ಹೊರಟ ಜನ್ಮ ದಂಡ ಸೃಷ್ಟಿಯ ಅದ್ಭುತವೇ. ಪ್ರೀಸೆ 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 ನನ್ನೆ ಪ್ರೀಸೆ, ಮಾತಾಟ ಪ್ರೀಸೆ, ಮುದ್ದಾಟ ಪ್ರೀಸೆ, ಮಗುವಂತ ಪ್ರೀಸೆ, ಗಂಡಸಂತ ಪ್ರೀಸೆ. ಓ ಕಿರಣ ಓ ಕಿರಣ ನೀ ನನ್ನ ಪ್ರೀತಿ ಕಿರಣ ಕಿರಣ ಕಿರಣ. ಓಕೆ, ಈಗ ಎಲ್ಲರೂ ಆಡ್ತಾರೆ. ರೆಡಿ? ನನ್ನ ಜೊತೆ ಆಡ್ತೀರಾ? ರೆಡಿ? ಪ್ರೀತ್ಸೆ ಪ್ರೀತ್ಸೆ. ಏಯ್ ಮಕ್ಕಳೇ ಜೋರಾಗಿ ಆಡ್ತಾರಪ್ಪ, ಗಂಡ್ ಮಕ್ಕಳು. ರೆಡಿ? ಓ ಕಿರಣ ಓ ಕಿರಣ, ಈ ಕಡೆ ಸಖತ್ತಾಗಿ ಆಡ್ತಾರೆ. ರೆಡಿ? ಓ ಕಿರಣ ಓ ಕಿರಣ. ಅಲ್ಲೊಬ್ರಿ ಅದೇ ಅದೇ ಚೆಚ್ಕತ್ತವನೆ ಓ ಕಿರಣ ಅಂತ. ಏಯ್ ಸೂಪರ್ ಮಗ, ಯಾವ್ದು ಬ್ರ್ಯಾಂಡ್ ಅದು? ನಮ್ ಬ್ರ್ಯಾಂಡೇನಾ? ಓ ಸೂಪರ್. ರೆಡಿ? ಒಂದ್ಸರಿ ಎಲ್ರು ರೆಡಿ? ಓ ಕಿರಣ ಓ ಕಿರಣ ನೀ ನನ್ನ ಪ್ರೀತಿ ಕಿರಣ ಕಿರಣ ಕಿರಣ. ಪ್ರೀತೆ ಪ್ರೀತೆ ಕಣ್ಣು ಮುಚ್ಚಿ ನನ್ನ ಪ್ರೀತೆ, ಮನಸ್ಸು ಬಿಚ್ಚಿ ನನ್ನ ಪ್ರೀತೆ, ಉಸಿರಾಗಿ ಪ್ರೀಸೆ, ಬದುಕಾಗಿ ಪ್ರೀಸೆ, ನನಗಾಗಿ ಪ್ರೀಸೆ, ನಿನಗಾಗಿ ಪ್ರೀಸೆ. ಓ ಕಿರಣ ಓ ಕಿರಣ ನೀ ನನ್ನ ಪ್ರೀತಿ ಕಿರಣ ಕಿರಣ ಕಿರಣ. ಪ್ರೀಸೆ ಪ್ರೀಸೆ ಕಣ್ಣು ಮುಚ್ಚಿ ನನ್ನ ಪ್ರೀಸೆ, ಮನಸ್ಸು ಬಿಚ್ಚಿ ನನ್ನ ಪ್ರೀಸೆ. ಥ್ಯಾಂಕ್ ಯು. ಅನುರಾಧ ಭಟ್ ಮೇಡಮ್ ವೇದಿಕೆ ಮೇಲೆ ಬರ್ತಾ ಇದ್ರೆ ಒಂದು ಜೋರಾದ ಚಪ್ಪಾಳ ಬರಲಿ ಅನುರಾಧ ಭಟ್ ಮೇಡಮ್ಗೆ. ಓಕೆ, ನಮ್ಮ ಚಾಲೆಂಜ್ ಸ್ಟಾರ್ ಡಿ ಬಾಸ್ ಫ್ಯಾನ್ಸ್ ಎಷ್ಟು ಜನ ಇದ್ದೀರಪ್ಪ? ಏಯ್ ತುಂಬಾ ಜನ ಇದ್ದಾರೆ ಗುರು. ಏಯ್ ಒಂದು ಅಣ್ಣರು ಒಂದು ವಿಸಿಲ್ ಹೊಡೆದ್ರೆ ಡಿ ಬಾಸ್ಗೆ. ಸೂಪರ್. ಡಿ ಬಾಸ್ ಅವರ ಒಂದು ಬ್ಯೂಟಿಫುಲ್ ಸಾಂಗು ಮೇಡಮ್ ಜೊತೆ ನಾವು ಹಾಡ್ತಿದ್ವಿ. ಸುಂದರ ಗಾಡಿ ಟೋಲು ಬಡಿಸಿದು ಹುಡುಗನ, ಚೆಂಗು ಚೆಂಗಾಲಿ ಚೆಂಗು ಚೆಂಗಾಲಿ ಶೀಲು ಹೊಡೆಸಿದು ಹುಡುಗಿನ, ಕಾಲ್ಚಿಟ್ಟು ಕೇಳದೆ ಕನ್ಫರ್ಮು ಮಾಡದೆ ಕಚ್ಚಿಕೊಂಡು ಹೋಯ್ತು ಹೃದಯನ, ಕಣ್ಮುಚ್ಚಿ ಕುಂತದು ಕಣ್ಣು ಸಾಕಿತ್ತದು ಕಳಚೆ ಕೊಟ್ಟೆ ಬಿಡಿಸು ಪ್ರೀತಿನ. ಸುಂದರ ಗಾಡಿ ಸುಂದರ ಗಾಡಿ ಮಕ್ಕಳ ಬರ್ಲ ಜಿಲ್ಲ 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 ಕಜಿಕಾ ಜಿಲ್ಲ 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 ಕಜಿಕಾ ಜಿಲ್ಲ. ಕಣ್ಣು ಚುರುಕು ಅದು ಕೆನ್ನೆ ಸರಕು ಅಂತೂ ಯಾಕೆ ಕಿರಿಕ್ಕು ಮಾಡ್ತೀಯೇ ಮಾಡ್ತೀಯೇ ಮಾಡ್ತೀಯೇ. ಗಲ್ಲಕ್ಕು ಒಂದು ಮತ್ತು ಉಳುಕ್ಕು ಒಂದು ತಪ್ಪಿ ರಳುಕ್ಕು ಒಂದೆಯೇ ಒಂದೆಯೇ ಒಂದೆಯೇ. ಅವನಿ ರಂಗದ ವರ್ಷೆ
ವಸ್ತು ಕಣೆ ನಿನ್ನ ಗುಂಡಿಗೆ ಹೊರಗೊಂದು ವಸ್ತು ಕಣೆ ಅದು ಟಚ್ಚಾದ ಕೂಡಲೇ ನಾ ಸುತ್ತು ಕಣೆ ಗಾಳಿ 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 ಸುಂದರ ಗಾಳಿ ರಂಗು 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 ರಂಗಾಳಿ ಗಾಳಿ 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 ಸುಂದರ ಗಾಳಿ ರಂಗು 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 ರಂಗೋಲಿ ಬಲ್ಲೆ ಒಂದು ಬಿಸಿಲ ಕಾಯನ ಕಚ್ಚುದಿಯ ಹಗ್ಗನ ಹಸಿಯುದಿಯ ಕದ್ದು ನೀನು ಸಿಯುದಿಯಲ್ಲೇ ಬಲ್ಗನ ಬಸಿಯುದೆಯ ತಿಂದೊಂದು ಹಸಿಯುದೆಯ ಜೀವನ ಬಸಿಯುದೆಯಲ್ಲ ಎಲ್ಲ ಎಲ್ಲ ಸೂತ್ರ ನೀನಾದರೆ ಗಾಳಿ ಪಟ ಹಿಂಗೆ ಮಾತ್ರ ನಾನಾದರೆ ಧೂಳಿ ಪಟ ಪ್ರೀತಿನೇ ಹಿಂಗೇನೆ ಉಲ್ಟಾ ಪಲ್ಟಾ ಅನುಭವಿಸಿ ಬಿಟ್ಟರೆ ಬಿರ್ಲಾ ಟಾಟಾ ರಾತ್ರಿಯೆಲ್ಲ ಸ್ವರ್ಗದಲ್ಲೇ ತಿನಿಸಿದ ವೀಳ್ಯ ನಾ ಇಡೀ ರಾತ್ರಿ ಸ್ವರ್ಗದಲ್ಲೇ ತಿನಿಸಿದ ವೀಳ್ಯ ನಾ ಬೆಳಗ್ಗೆದ್ದು ಕಣ್ಬಿಟ್ರೆ ಕೊಡತಿ ಗ್ರಾಮ ಗಾಳಿ 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 ಸುಂದರ ಗಾಳಿ ರಂಗು 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 ರಂಗೋಲಿ ಗಾಳಿ 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 ಸುಂದರ ಗಾಳಿ ರಂಗು 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 ರಂಗೋಲಿ ಸುಂದರ ಗಾಳಿ ಹಚ್ಚುತ್ತೈತೆ ಮೈಯನ್ನ ರಂಗು ಗಾಳಿ ರಂಗು ರಂಗೋಲಿ ಹಂಚುತ್ತೈತೆ ಅಂದಾನ ಬಚ್ಚಿಟ್ಟು ಪಲ್ಲದೆ ಬಿಚ್ಚಿ ಬಿಚ್ಚಿ ದಾಸವಾಸೇನ ಈ ಚಿಟ್ಟು ಪಲ್ಲದೆ ಬಚ್ಚಿಟ್ಟು ಕತ್ತಿಗ ಚುಚ್ಚಿ ಚುಚ್ಚಿ ಕೊಲ್ಲ ಮನಸನ್ನ ಸುಂದರ ಗಾಳಿ ಈ ಸುಂದರ ಗಾಳಿ ಒಂದು ನಿಮಿಷ ನಮ್ಮ ಶಿವಣ್ಣವ್ರು ಬಂದ್ಬಿಟ್ಟಿದ್ದಾರೆ ಕಿರಣ್ ಅವ್ರು ಬಂದ್ಬಿಟ್ಟಿದ್ದಾರೆ ಹೆಂಗಿರುತ್ತಲ್ವಾ ಅಣ್ಣ ಒಂದು ನಿಮಿಷ ಇರೋಣ ಏನ್ ಶಿವಣ್ಣವ್ರು ಹೊಚ್ಕೆದ್ಬಿಟ್ಟವ್ರೆ ಮೇಡಮ್ ಎಲ್ಲರೂ ಬಂದಿದ್ದಾರೆ ಒಂದೆರಡು ಟೆಂಪೋ ನಮಗೋಸ್ಕರ Come on. ಫಾಸ್ಟ್ ಇದ್ರೆ ಇನ್ನೂ ಮಸ್ತ್ ಇರುತ್ತೆ ರೆಡಿ ರೆಡಿ ಒಂದು ವಿಸಿಲ್ ಬರ್ಲಪ್ಪ ಇವಾಗ ಜೋರಾಗಿ ಎಲ್ರಿಗೂ ರೆಡಿ 1 2 3 4 ಹೇ ಸುಂದರ ಗಾಳಿ ಹಚ್ಚುತ್ತೈತೆ ಮೈಯನ್ನ ರಂಗು ರಂಗೋಲಿ ಹಚ್ಚುತ್ತೈತೆ ಅಂದಾನ ಬಚ್ಚಿಟ್ಟು ಪಲ್ಲದೆ ಬಿಚ್ಚಿ ಬಿಚ್ಚಿ ದಾಸವಾಸೇನ ಈ ಚಿಟ್ಟು ಪಲ್ಲದೆ ಬಚ್ಚಿಟ್ಟು ಕತ್ತಿಗ ಚುಚ್ಚಿ ಚುಚ್ಚಿ ಕೊಲ್ಲ ಮನಸನ್ನ ಸುಂದರ ಗಾಳಿ ಈ ಸುಂದರ ಗಾಳಿ ಸುಂದರ ಗಾಳಿ ತೋಲು ಬಡಿಸಿದು ಹುಡುಗನ ಚೆಂಗು ಚಗಾಲಿ ಸೀಡು ಹೊಡಕಿದು ಹುಡುಗಿನ ಕಾಚಿಟ್ಟು ಕೆಳದೆ ಕಪ್ಪನ್ನು ಮಾಡದೆ ಕಚ್ಚಿಕೊಂಡು ಹೋಯ್ತು ಹೃದಯನ ಕಣ್ಮುಚ್ಚಿ ಕುಂತದು ಕತ್ತು ಸಾಕಿತ್ತದು ಕಳಚೆ ಹೊಟ್ಟೆ ಬಿಡಿದು ಪ್ರೀತಿನ ಸುಂದರ ಗಾಳಿ ತೋಲು ಬಡಿಸಿದು ಹುಡುಗನ ಚೆಂಗು ಚಗಾಲಿ ಕೊಡತಿಗೆ ಬಂದು ತೂರ್ಕೊಳ್ಳಲು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಏನೋ ಒಂದು ಸ್ಟೆಪ್ ಆಗ್ತಾ ಇರುತ್ತೆ ನಮ್ಮ ಎಲ್ಲ ಮ್ಯೂಸಿಷಿಯನ್ಸ್ ಒಂದು ಸೌಂಡ್ ಬಲ್ಲಪ್ಪ ಜೋರಾಗಿ ಇವಾಗ ನಿಮಗೋಸ್ಕರ 2 ಏಟು ಬರ್ಲಿ 2 ಏಟು
ಬಲಿ ಜೋರ್ ಚಪ್ಪಾಳೆ. ವಾಟ್ ಟ್ಯಾಲೆಂಟೆಡ್ ಮ್ಯೂಸಿಷಿಯನ್ಸ್, ಯಾ ಸೂಪರ್. ಥ್ಯಾಂಕ್ ಯು ಸೋ ಮಚ್, ಸೂಪರ್ ಆಗಿತ್ತು. ಮಕ್ಕಳೆಲ್ಲ ದಯವಿಟ್ಟು ಹಿಂದೆ ಹೋಗ್ಬೇಕು. ನೋಡಿ ಇಲ್ಲೆಲ್ಲ ಪಟಾಕಿಗಳೆಲ್ಲ ಇಟ್ಟಿದ್ದಾರೆ, ಅದರಿಂದ ಬೆಂಕಿ ಎಲ್ಲ ಬರ್ತಾ ಇದೆ. ದಯವಿಟ್ಟು ಹಿಂದೆ ಹೋಗಿ ಪ್ಲೀಸ್. ಪೇರೆಂಟ್ಸ್ ದಯವಿಟ್ಟು ನಿಮ್ಮ ಮಕ್ಕಳನ್ನ ಹಿಂದೆ ಕರ್ಕೊಳ್ಳಿ. ಅಲ್ಲಿ ಸ್ಪೀಕರ್ಸ್ ಇದೆ, ಇಲ್ಲಿ ವಯರ್ಸ್ ಇದೆ. ಹಾಂ, ಸ್ವಲ್ಪ ಕೇರ್ಫುಲ್ ಆಗಿರಿ ಪ್ಲೀಸ್. ಪುಟಾಣಿ, ಇವಾಗಲೇ ತಾನೇ ಹೇಳಿದೆ ಹಿಂದೆ ಹೋಗು. ಥ್ಯಾಂಕ್ ಯು. ಓಕೆ, ಈಗ ಇನ್ನೊಂದು ಡಾನ್ಸ್ನ ನೋಡುವಂತಹ ಸಮಯ. ಟೀಮ್ ಫೀನಿಕ್ಸ್ ಆನ್ ಸ್ಟೇಜ್ ಪ್ಲೀಸ್. With the gang, Mahbuba, 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 Mutadonapa. Hey, mini mini pesu, missing a pesu, public pesu, shiva shiva. BTS pesu, bitare pesu, chini mini pesu. Hara hara. Are you ready? Let's go. ಮಸ್ತ್ ಹುಡುಗಿ ಬಂದ್ಲು, ನಾನು ನನ್ನ ದೋಸ್ತು ಅಂದ್ರು, ಎಲ್ಲದಕ್ಕೂ ಅಸ್ತು ಅಂದ್ರು, ಸುಸ್ತುವಾಗಿ ಕುಸ್ತು ಬಿದ್ದೆ. ಮಸ್ತ್ ಮಸ್ತ್ ಹುಡುಗಿ ಬಂದ್ರು, ನಾನು ನನ್ನ ದೋಸ್ತು ಅಂದ್ರು, ಎಲ್ಲದಕ್ಕೂ ಅಸ್ತು ಅಂದ್ರು, ಸುಸ್ತುವಾಗಿ ಕುಸ್ತು ಬಿದ್ದೆ. ಕಲರ್ 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 ಕಲರ್. I am God. God is great. I am God. God is great. ಮಾರಿ ಕಣ್ಣು ಓದಿನ್ಯಾಗೆ, ಕಟ್ಟ ಕಣ್ಣು ಕೂರಿನ್ಯಾಗೆ. ಕಲರ್ 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 ಕಲರ್. ಓಕೆ, ಹೆಂಗಿತ್ತು ಟಪ್ಪಂಗುಚ್ಚಿ ಡಾನ್ಸು? ಎಷ್ಟು ಜನ ಡಾನ್ಸ್ ಮಾಡಿದ್ರಿ ಅವ್ರ ಜೊತೆ ಹಿಂದೆ ನಿಂತ್ಕೊಂಡು? ಓ, ತುಂಬ ಜನ, ಸುಮಾರು ಜನ ಡಾನ್ಸ್ ಮಾಡಿದಿರಿ. ಸೂಪರ್. ಮತ್ತೆ ಮಕ್ಕಳು ಮುಂದೆ ಬರ್ತಿದ್ದೀರಿ, ದಯವಿಟ್ಟು ಹಿಂದೆ ಹೋಗಿ. ಇಲ್ಲೆಲ್ಲ ವಯರ್ಸ್ ಇದೆ, ಹುಷಾರು. ಓಕೆ, ಈಗ ಒಂದು ತೆಲುಗು ಗೀತೆಗಾಗಿ ತಾವೆಲ್ಲರೂ ಕೇಳ್ಕೊಂಡಿದ್ದೀರಿ. ಇದನ್ನ ಮೂನ್ ಸ್ಟಾರ್ ಮಹೇಶ್ ಅವರು ಈ ಒಂದು ಕಾರ್ಯಕ್ರಮ ಆರ್ಗನೈಸ್ ಮಾಡಿರೋದೇ ಇವರು. ಈಗ ಇವರು ನಿಮ್ಮ ಮುಂದೆ ಬಂದು ಹಾಡೋರಿದ್ದಾರೆ. ಜೋರಾದ ಚಪ್ಪಾಳೆ ಬರಲಿ ಮೂನ್ ಸ್ಟಾರ್ ಮಹೇಶ್ ಅವರಿಗೆ.
పుణ్యభూమి నా దేశం నమో నమామి ధన్యభూమి నా దేశం సదా స్మరామి పుణ్యభూమి నా దేశం నమో నమామి ధన్యభూమి నా దేశం సదా స్మరామి నన్ను కన్న నా దేశం నమో నమామి అన్నపూర్ణ నా దేశం సదా స్మరామి మహాబహుల కన్న తల్లి నా దేశం మహోజ్వలిత చరిత కన్న భాగ్యోదయ దేశం నా దేశం పుణ్యభూమి నా దేశం నమో నమామి అన్యభూమి నా దేశం సదా స్మరామి అదిగో ఛత్రపతి ధ్వజమెత్తిన ప్రజాపతి మదోన్మాత శత్రులు సురకత్తులు చలిపిస్తే మానవతుల మాంగల్యం మంట గలుపుతుంటే ఆ క్షుద్ర రాజకీయానికి రుద్రనేత్రుడై లేచి మాతృభూమిని తుడిపై నెత్తుటి తిలకందెత్తిన మహావీరుడు సార్వభౌముడు అడుగో అతి భయంకరుడు కట్ట బ్రహ్మణ అది వీర పాండ్య వంశాకుర సింహ గర్జన అడుగో అడు భయంకరుడు కట్ట బ్రహ్మణ అది వీర పాండ్య వంశాకుర సింహ గర్జన ఎందుకు కట్టాలు రసిస్తూ నారు పోసావా నీళ్లు పెట్టావా కోత కోసావా కుప్పు నుంచావా ఊరే తెల్ల కుక్క కష్టజీవులు ముసిపోతుంది నీకు శిస్తెందుకు కట్టాలిరా అని పెళ్ళ పెళ్ళ సంఖ్యలు తెచ్చి స్వరాజ పోరాటమించి ఉరి కొయ్యల ఉక్కు పాలు తాగాడు కన్న భూమి వడిలోనే ఒరిగాడు పుణ్యభూమి నా దేశం నమో నమామి ధన్యభూమి నా దేశం సదా స్మరామి నన్ను కన్న నా దేశం నమో నమామి అన్నపూర్ణ నా దేశం సదా స్మరామి అదిగదిగో అదిగదిగో ఆకాశం ఒళ్ళుల తెల్లారి వస్తున్నాడదిగో మన అగ్ని పిడుగు అల్లూరి అగ్ని పిడుగు అల్లూరి ఎవడు రాజా భరత జాతిని కత్తమడిగిన దుచ్చుడు ఎవడు ఎవడా పగరు పట్టిన తెల్లదొరగా డెప్పుడు బ్రతుకు తిరుగుకు ద్వేషం వచ్చి బానిసలుగా మొమ్ము నుంచి పన్నులు అడిగే కొమ్ములు వచ్చిన దమ్ములెవడికి వచ్చారా బడుగు జీవులు బుగ్గమంటే హుడుకునెత్తర హుక్కెనైతే ఆ చంద్ర నిప్పుల తొండ్ర గొట్టలి పన్ను గడుతుంది చూడరా అన్న మామన్నెందొర అల్లూరిని చుట్టి ముట్టి మంది మార్బల పెట్టి పరసు రంగు లెక్క పెట్టి వందగళ్ళు ఒక్కసారి తేల్చితే వందే మాతరం వందే మాతరం వందే మాతరం వందే మాతరం వందే మాతరం అన్నది ఆకాశం సాధు బిందు బౌద్ధ దళపతి నేతాజీ అఖండ భరత జాతి కన్న మరో శివాజీ సాయుధ సంగ్రామమే న్యాయమని స్వతంత్ర భారతాన్ని మనమ స్వర్గమని ప్రతి మనిషికి సైనికుడై ప్రాణార్పణ చెయ్యాలని హిందూ బౌద్ధ జయంతని గడిపాడు గగన శిలల గగసె కనుమరుగైపోయాడు జో
ಸುಭಾಷ್ ಚಂದ್ರ ಬೋಸ್ ಜೋಹಾರ್ ಜೋಹಾರ್ ಸುಭಾಷ್ ಚಂದ್ರ ಬೋಸ್ అంబేద్కర్ కలలు కన్న స్వరాజ్యం సాధించే సమరల్లో అమర జ్యోతిడై వెలుగ ధృవతారల కన్నది ఈ దేశం చరితాత్రల కన్నది నా భారతదేశం నా దేశం పుణ్యభూమి నా దేశం నమో నమామి ధన్యభూమి నా దేశం సదా స్మరామి నన్ను కన్న నా దేశం నమో నమామి అన్నపూర్ణ నా దేశం సదా స్మరామి ಬರ್ಲಿ ಒಂದು ಜೋರಾದ ಚಪಾಳೆ. ಓಕೆ, ಬರ್ಲಿ ಜೋರಾದ ಚಪ್ಪಾಳೆ. ಈ ಒಂದು ವೇದಿಕೆಯಲ್ಲಿ ಸಾಕಷ್ಟು ಕನ್ನಡ ಹಾಡುಗಳನ್ನು ಕೇಳ್ತಿದ್ದೀರಿ. ಜೊತೆಗೆ ನಿಮಗೆ ಇಷ್ಟ ಆಗುವಂತಹ ಬೇರೆ ಭಾಷೆಯ ಹಾಡುಗಳನ್ನು ಕೂಡ ಇಲ್ಲಿ ಹಾಡ್ತಾ ಇದ್ದಾರೆ. ಈಗ ದಿಯಾ ಹೆಗ್ಡೆ ಅವರು ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಸಖತ್ತಾಗಿ ಕ್ಯೂಟ್ ಆಗಿ ಹಾಡ್ತಾರೆ. ಬರ್ಲಿ ಜೋರಾದ ಚಪ್ಪಾಳೆ. ವಾ, ಸೂಪರ್ ಸೂಪರ್. ಸೊ ಮೊನ್ನೆ ತಾನೇ 17th ನಮ್ಮೆಲ್ಲರ ನೆಚ್ಚಿನ ಅಪ್ಪು ಸರ್ ಅವರ 50ನೇ ವರ್ಷದ ಹುಟ್ಟುಹಬ್ಬ ಆಯಿತು. ಈಗ ಮತ್ತೊಮ್ಮೆ ಅವರನ್ನು ಈ ವೇದಿಕೆಯ ಮೇಲೆ ಸ್ಮರಿಸ್ತಾ ಅವರಿಗೆ ಅವರ ಒಂದು ಸಾಂಗನ್ನ ಈಗ ಹಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಅವರಿಗಾಗಿ ಅವರ ಪ್ರತಿಯೊಂದು ಸಿನಿಮಾದಲ್ಲೂ ಅವರ ವ್ಯಕ್ತಿತ್ವ, ಅವರ ಒಂದೊಂದು ವ್ಯಕ್ತಿತ್ವವನ್ನು ತಿಳಿಬಹುದು. ಸೊ ಈಗ ಅವರ ಪ್ರೇಮದ ಕಾಣಿಕೆಯಿಂದ ಗಂಧದ ಗುಡಿ 3ವರೆಗಿನ ಅವರ ಅಭಿನಯದ ಪಯಣವನ್ನು ಚಿಕ್ಕದಾಗಿ ವರ್ಣಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ. ಭಕ್ತಿಯಲ್ಲಿ ಭಕ್ತ ಪ್ರಹ್ಲಾದನಾಗಿ, ಬಾಡದ ಬೆಟ್ಟದ ಹೂವಾಗಿ, ಚಿತ್ರರಂಗಕ್ಕೆ ಹೊಸ ಬೆಳಕಾಗಿ, ಬದುಕಿನಲ್ಲಿ ಭಾಗ್ಯವಂತನಾಗಿ, ನಗುಮುಖದ ಪುರುಷೋತ್ತಮನಾಗಿ, ದೊರೆಯು ದೊಡ್ಡಮನೆ ಹುಡುಗನಾಗಿ, ಅಚ್ಚುಮೆಚ್ಚಿನ ಅಪ್ಪುವಾಗಿ, ಅಭಿಮಾನಿಗಳ ಪವರ್ ಸ್ಟಾರ್ ಆಗಿ, ಅಭಿನಯದಲ್ಲಿ ನಟ ಸಾರ್ವಭೌಮನಾಗಿ, ಬೊಂಬೆ ಹೇಳುವ ರಾಜಕುಮಾರನಾಗಿ, ಯುವಕರ ಯುವರತ್ನನಾಗಿ, ಕನ್ನಡದ ಕೋಟ್ಯಾಧಿಪತಿಯಾಗಿ, ಸರಳತೆ ಮೆರೆದ ಅರಸು ಆಗಿ, ಜನಮೆಚ್ಚಿದ ಜಾಕಿಯಾಗಿ, ತಾಯಿ ಪ್ರೀತಿಗಿದ್ದ ಅಂಜನಿ ಪುತ್ರನಾಗಿ, ಗಂಧದ ಗುಡಿಯ ಕುಡಿಯಾಗಿ, ನಮ್ಮೆಲ್ಲರ ಪ್ರೀತಿಯ ಪರಮಾತ್ಮನಾಗಿ, ಕನ್ನಡಿಗರ ಮನಗಿದ್ದಂತ ನೆಚ್ಚಿನ ಅಪ್ಪು ಸರ್ ಅವರಿಗಾಗಿ ಎಲ್ಲರೂ ಸೇರಿ ಒಂದ್ಸಲ ಜೋರಾದ ಚಪ್ಪಾಳೆ ಕೊಡೋಣ. ಸೂಪರ್ ಸೂಪರ್. ಈಗ ಅಪ್ಪು ಸರ್ ಅವರ ಒಂದು ಸಾಂಗ್. ಈ ಸಾಂಗ್ ಎಲ್ರಿಗೂ ಗೊತ್ತು, ಎಲ್ರು ನನ್ನ ಜೊತೆ ಹಾಡ್ತೀರಾ? ಕಾಣದಂತೆ ಮಾಯವಾದನು ನಮ್ಮ ಶಿವ. ವಾ, ಸೂಪರ್ ಸೂಪರ್. ಕೊಡತಿಯಲ್ಲಿ ಇಷ್ಟು ಬ್ಯೂಟಿಫುಲ್ ಆದ ಸಿಂಗರ್ಸ್ ಇದ್ದಾರೆ ಅಂತ ಗೊತ್ತಿರಲಿಲ್ಲ. ವಾ, ಸೂಪರ್.
ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈಯ ಕೊಟ್ಟು ಓಡಿ ಹೋದನು, ಕಾಣದಂತೆ ಮಾಯವಾದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಜೈ. ಸೂಪರ್ ಸೂಪರ್. ಥ್ಯಾಂಕ್ ಯು ಸೂಪರ್ ದಿಯಾ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈಗ ಡಾನ್ಸ್ ನೋಡುವಂತ ಸಮಯ. ಎಷ್ಟು ಜನ ಡಾನ್ಸ್ ಮಾಡ್ತಿದ್ದೀರಾ? ನಂಗೆ ಯಾರು ಡಾನ್ಸೇ ಮಾಡ್ತಿಲ್ಲ ಅನ್ಸ್ತಾ ಇದೆ. ಹೌದಾ? ಕೊಡ್ತಿ? ಹಾ, ನೀ ಮಾಡ್ತಿದ್ಯಾ? ಎಲ್ಲರ ಬದಲು ಅವನೊಬ್ಬನೇ ಮಾಡ್ತಾ ಇದ್ದಾನೆ ಅನ್ಕೋತೀನಿ. ಓಕೆ, ಈಗ ಟೀಮ್ ಕಲರ್ಸ್ ಆನ್ ಸ್ಟೇಜ್ ಪ್ಲೀಸ್.